ಬ್ಯೂಟಿಫುಲ್ ಪ್ಲೇಸ್. ಇಂಥ ಜಾಗದಲ್ಲಿ ಫಸ್ಟ್ ಟೈಮ್ ನನ್ನ ಲವರ್ನ ಮೀಟ್ ಮಾಡ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಬೇಗ ಬಾರೋ, ನಾನಿನ್ನ ನೋಡ್ಬೇಕು. ಬಂದ ಬೇಗ ಬಾರು. ಐ ಆಮ್ ವೇಟಿಂಗ್. ನಾನಿನ್ನ ನೋಡೋಕ್ಕಿಂತ ಮುಂಚೆನೆ ಫಸ್ಟ್ ಬಂದು ಕಿಸ್ ಮಾಡು ಬೇಗ. ಏನೈತೆ ನಿಮ್ಗೆ? ಅಂಜಲಿ, ವಾಟ್ ಇಸ್ ದಿಸ್? ಇದನ್ನೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ಯಾ, ಸ್ಕೇರಿ ಹೌಸ್ ಅನ್ಕೊಂಡಿದ್ಯಾ? ರಾತ್ರಿ ಪೂರ್ತಿ ಹರರ್ ಫಿಲಂ ನೋಡೋದು, ಇಲ್ಲಿ ಬಂದ್ ಕಿರ್ಚ್ಕೊಳ್ಳೋದು. ಅಲ್ಲ ಸರ್, ಅದು ವಾಟ್? ಕನ್ಸಲ್ಲಿ ನನ್ ಬಾಯ್ ಫ್ರೆಂಡ್ ಬಂದು ಕಿಸ್ ಮಾಡ್ದ ಹಾಗೆ. ಸ್ಟಾಪ್ ಇಟ್. ಇದನ್ನೆಲ್ಲ ಹೇಳಕ್ ನಾಚಿಕೆ ಆಗಲ್ಲ ನಿಂಗೆ? ಈಗಿನ ಕಾಲದ ಹುಡುಗಿರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ನಾನ್ ಸೆನ್ಸ್. ಕೂತ್ಕೋ. ನೆವರ್ ಅಗೇನ್ ಡೂ ಇಟ್ ಇನ್ ಮೈ ಕ್ಲಾಸ್. ಕೂತ್ಕೊಳ್ಳೆ. ಸಾಕ್ ಬಾರೆ, ಅರ್ಧ ಗಂಟೆಯಿಂದ ತೊಳಿತಾ ಇದ್ಯಾ. ಅಂತದ್ದೇನೆ ತಿಂದೆ? ಎಷ್ಟು ತೊಳೆದ್ರು ವಾಸನೆನೇ ಹೋಗ್ತಾ ಇಲ್ಲ. ವಾಸನೆನಾ? ಎಂತ ವಾಸನೆನೆ? ಅದೇನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದಾ? ಕನ್ಸಲ್ಲಿ ಅವ್ನ್ ಯಾವನೋ ಬಂದು ಕಿಸ್ ಮಾಡ್ದ ಅಂತ ಹೇಳಿಲ್ವಾ? ಹೇಳಿದ್ದೆ. ಅದಕ್ಕೆ ಅವ್ನ್ ಎಷ್ಟು ಖರಾಬಾಗಿದ್ದ ಅಂದ್ರೆ, ಯಪ್ಪ, ಕೆಂಗೇರಿ ಮೋರಿಯಿಂದ ಎದ್ದು ಬಂದಂಗಿದ್ದ. ಅವ್ನ್ ಹಲ್ಲೋ ಪಾಚಿ ಕಟ್ಟಿದ್ ಪಾಳ್ ಬಾವಿ ತರ ಇತ್ತು. ಅವ್ನ್ ಹುಬ್ಬಲ್ಲೋ ತೂತು. ಅಲ್ವೇ, ಅವ್ನ್ ಕಿಸ್ ಕೊಟ್ಟಿದ್ದು ಕನ್ಸಲ್ಲಿ. ನೀ ನೋಡಿದ್ರೆ ಅವ್ನ್ ರಿಯಲ್ ಆಗಿ ಬಂದು ಕಿಸ್ ಕೊಟ್ಟಿರೋ ತರ ಫೀಲ್ ಮಾಡ್ತಾ ಇದೆಯಲ್ಲ. ಅಂತೂ ನಿನ್ ಬಾಯ್ ಫ್ರೆಂಡ್ ಸಿಕ್ತಾ ಅನ್ನು? ಅವ್ನ್ ನನ್ ಬಾಯ್ ಫ್ರೆಂಡಾ? ನಿನ್ ಬಾಯ್ ಫ್ರೆಂಡ್ ಹೇಗಮ್ಮ ಇರ್ಬೇಕು? ಅವನ್ ತರ ಇರ್ಬೇಕಾ? ಯಾರ್ ತರ? ಅವನ ಈ ಅಂಜಲಿ ಲವ್ ಮಾಡೋ ಹುಡ್ಗ ಹ್ಯಾಂಡ್ಸಮ್ ಆಗಿರ್ಬೇಕು. ಒಳ್ಳೆ ಹೈಟಿಗೆ ತಕ್ಕ ವೇಟು, ಒಳ್ಳೆ ಕಲರು, ಬ್ಯೂಟಿಫುಲ್ ಕಣ್ಗಳು, ನೋಡಿದ ತಕ್ಷಣ ಫುಲ್ ಫಿದಾ ಆಗ್ಬಿಡ್ಬೇಕು ಅಂತ ಸ್ಟೈಲು. ಫಸ್ಟ್ ಲುಕ್ ನಲ್ಲೇ ನಾನ್ ಲಕ್ಕಿ ಅಂತ ಅನ್ಸ್ಬಿಡ್ಬೇಕು. ಅವ್ ನನ್ನ ಬಿಟ್ರೆ ಇನ್ಯಾವ ಹುಡ್ಗಿರ್ನು ನೋಡ್ಬಾರ್ದು. ಹೇ ಅಲೋ, ಎಲ್ಲ ಓಕೆ. ನೀನ್ ಕೊನೆನಲ್ಲಿ ಹೇಳ್ದಲ್ಲ, ಅಂತ ಹುಡ್ಗ ಸಿಗೋ ಡೌಟ್ ಅಮ್ಮ. ಯಾಕ್ ಸಿಗಲ್ಲ? ಇಷ್ಟ್ ದೊಡ್ಡ ಪ್ರಪಂಚದಲ್ಲಿ ನನಗೆ ಅಂತ ನಾನ್ ಕನ್ಸ್ ಕಾಣೋ ಅಂತ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಅವ್ನ್ ನನಗ್ ಸಿಕ್ಕೇ ಸಿಗ್ತಾನೆ. ಅವ್ನ್ ಎಲ್ಲಿದಾನೋ ಏನೋ. ಪ್ರೇಮಿಯೊಬ್ಬ ತನ್ನ ಪ್ರಿಯತಮೆಯ ನೆನಪಿನಲ್ಲಿ ಬದುಕಿಗೆ ವಿದಾಯ. ಇಂದು ಮುಂಜಾನೆ ನಗರದ ರೈಲ್ವೆ ಹಳಿಯ ಮೇಲೆ ಯುವಕ ಆತ್ಮಹತ್ಯೆ. ಶವ ಯಾರದೆಂದು ಪತ್ತೆ ಹಚ್ಚಲು ಪೊಲೀಸರ ಹರಸಾಹಸ. ವಾರಸುದಾರರಿಲ್ಲದೆ ಸಾಂಗ್ ಮುಗಿದ್ಮೇಲೆ ಡ್ಯಾನ್ಸ್ ಮಾಡ್ತೀಯಲ್ಲ ನೀನು. ಅದೇ ನನ್ನ ಸ್ಪೆಷಾಲಿಟಿ. ನೀನ್ ಮಾಡ್ತೀಯಾ? ಆಗಲ್ಲ. ಏ ಅಜಯ್, ಏನೇ ನೀನು ಒಂದ್ ಮಾತು ಕೂಡ ಹೇಳಿದೆ, ನಿನ್ ಪಾಡಿಗೆ ನೀನ್ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಲ್ಲ. ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನನ್ಗೇನಾಗ್ಲಿಲ್ವಲ್ಲ. ಅಪ್ಪ, ಗಾಬರಿ ಪಡಂತದೇನಿದೆ? ಡಿಸ್ಟರ್ಬ್ ಆಗ್ಬಾರ್ದು ಅಂತ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಷ್ಟೇ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೇನೋ? ಎಲ್ಲಿಗೆ ಹೊರಡ್ತಾ ಇದ್ದೀರಾ? ಬೆಂಗಳೂರಿಗೆ. ಯಾಕೆ? ಅಪ್ಪ, ರಾಕ್ ಬ್ಯಾಂಡ್ ಚಾಂಪಿಯನ್ಶಿಪ್ ನಡೆಯೋದು ಬೆಂಗಳೂರಿನಲ್ಲೇ ಅಲ್ವಾ? ಇದೇನಯ್ಯ ಕೂಸುಟ್ಟೋಕ್ ಮುಂಚೆ ಕುಲಾವಿನ? ಅಪ್ಪ, ಇನ್ನು 1.5 ತಿಂಗಳೇ ಇರೋದು. ಬೆಂಗಳೂರಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಏನು ಎತ್ತ ಅಂತ ತಿಳ್ಕೊಬೇಕು. ಜೊತೆಗೆ ಫೈನಲ್ಸ್ ನಡೆಯೋ ಜಾಗನ ನೋಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಶೂಟ್ ಮಾಡಿರೋ ಡೆಮೋನ ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ಇದು ಒಳ್ಳೆ ಕಥೆ ಆಯ್ತಲ್ಲ. ನೀನೇನೇ ಹೇಳು, ನಿನ್ನೊಬ್ಬನೇ ಮಾತ್ರ ನಾನು ಎಲ್ಲಿಗೂ ಕಳ್ಸೋಲ್ಲ. ಅಯ್ಯೋ ಅಂಕಲ್, ಅವನೊಬ್ಬನೇ ಎಲ್ಲಿ ಹೋಗ್ತಿದ್ದಾನೆ? ಜೊತೆ ನಾವೆಲ್ಲ ಹೋಗ್ತಿದೀವಲ್ಲ. ನಾನು ಹೋಗ್ತಾ ಇದ್ದೀನಲ್ಲ. ಅಲ್ರಯ್ಯ, ನೀವೆಲ್ಲ ಎಲ್ಲಿ ಉಳ್ಕೋತೀರಾ? ಏನ್ ಊಟ ಮಾಡ್ತೀರಾ? ಅಪ್ಪ, ಅಲ್ಲೇ ಯಾವ್ದಾದ್ರು ಹೋಟೆಲ್ ನಲ್ಲಿ ಉಳ್ಕೊಳ್ತೀವಿ. ಅದ್ರಲ್ಲಿ ಏನಂತೆ? ಬೇಡಪ್ಪ 3 ಹೊತ್ತು ಹೋಟ್ಲ್ ತಿಂದ್ರೆ ನಿನ್ನ ಆರೋಗ್ಯ ಏನೇ ಆಗ್ಬೇಕು. ಅಪ್ಪ, ನೀನೇನು ಟೆನ್ಷನ್ ತಗೋಬೇಡ, ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ. ಓಕೆನಾ? ಹೋಗ್ಲೇಬೇಕಿರಕಂದ. ಹೋಗ್ಲೇಬೇಕಪ್ಪ. ನನ್ನ ಸ್ನೇಹಿತ ರಾಜೇಶನ್ ಅಪಾರ್ಟ್ಮೆಂಟ್ ಅಲ್ಲೇ ನೀವೆಲ್ಲ ಇರ್ಬೇಕು, ಸರಿನಾ? ಹೇ, ಸೂಪರ್. ಓಕೆ. ಅಯ್ಯೋ, ಏನೇ ಇವನು ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಮತ್ತೆ ಬಂದಿದ್ದಾನೆ. 3 ಹೊತ್ತು ನನ್ ಹಿಂದೆನೆ ಬಿದ್ದಿರ್ತಾನೆ. ಇವ್ನ ಕೊಂದು ಬಿಡ್ಬೇಕು ಅನ್ಸುತ್ತೆ. ಏನ್ ಮಾಡ್ಲಿ, ಎಲ್ಲೇನ್ ಮಾಡ್ಬಿಡ್ತಾನೆ ಅಂತ ಭಯ. ಬೇಗ ಬಾರೆ. ದಿನ ನಿನ್ಗೋಸ್ಕರ ಬೆಳಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಆಸೆಯಿಂದ ರೆಡಿಯಾಗಿ ನೀನ್ ನೋಡಕ್ ಬರ್ತೀನಿ ಚಿನ್ನ. ಆದ್ರೆ ನೀನ್ ನನ್ನ ಆಸೆಗೆ ತಣ್ಣೀರ್ ಹಚ್ಚಿದ್ಯಾ? ಇದು ಸರಿನಾ ಚಿನ್ನ? ಅಂಜು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾನಿದ್ದೀನಿ ತಾನೆ, ಹೆದರ್ಕೋಬೇಡ. ನಾನ್ ಮಾತಾಡ್ತೀನಿರು.
ಏನು ನಿನ್ ಪ್ರಾಬ್ಲಮು? ಕಾವ್ಯ ನೀನ್ ನೋಡ್ದಂಗೆ ನಾನು ಎಷ್ಟ್ ದಿನದಿಂದ ಅವಳಿಂದ ಬಿದ್ದಿದ್ದೀನಿ ಗೊತ್ತಾ, ಆದ್ರೆ ಅವಳು ಒಂದ್ಸಲ ನಾನು ಮಾತಾಡ್ತಿಲ್ಲ, ಮನ್ಸ್ಗೆ ಮುಳ್ತತಿ ಚುಚ್ಚಂಗ್ ಆಗ್ತೈತೆ. ಅಲ್ವೋ, ಅವಳು ನಿನ್ ಕಡೆ ನೋಡ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲ, ಅವಳಿಗೆ ನಾನಂದ್ರೆ ಇಷ್ಟ ಹೇಳ್ಕೊಳಕ್ಕಾಗ್ದೆ ಒದಾಡ್ತಾವಳೆ. ನೀನು ಅಂದ್ರೆ ನನ್ಗೆ ಇಷ್ಟ ಅಂತ ಯಾವತ್ತಾದ್ರೂ ಅವಳು ನಿನ್ಗೆ ಹೇಳಿದಳ? ಇಲ್ಲ. ಯಾಕೆ? ಗೊತ್ತಿಲ್ಲ. ಗೊತ್ ಮಾಡ್ಕೋಬೇಕು ತಾನೆ. ಹೆಂಗೆ? ಅಂಜಲಿ ಬೇರೆ ತರ ಹುಡುಗಿ ಕಣೋ. ಅವಳು ನಾನ್ ಲವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡ್ದೆ ಸುಮ್ನೆ ಇದ್ರೆ ಅವಳೇ ನಿನ್ ಲವ್ ಬೀಳ್ತಾಳೆ. ಅದೆಂಗೆ? ಅದ್ ಹಂಗೆ. ಡೀಸೆಂಟ್ ಆಗಿ ದೂರ ಇರೋ ಹುಡುಗ್ರಂದ್ರೆ ಇಂಥ ಹುಡುಗಿಯರಿಗೆ ಕ್ಯೂರಿಯಾಸಿಟಿ. ಕಬಾಬ್ ಹಿಡ್ಕೊಂಡು ಹೋಗೋನಿಂದ ನಾಯಿ ಹೋಗೋ ತರ ನೀನ್ ಯಾವಾಗ್ಲೂ ಅವಳ ಹಿಂದಿಂದನೆ ಸುತ್ತಾ ಇದ್ದ ಅವಳಿಗೆ ಇಷ್ಟ ಇಲ್ಲ. ಮೊದ್ಲೇ ಅವಳ ಮೂಡ್ ಸರಿ ಇಲ್ಲ. ಹಂಗೆ. ಹಂಗಾದ್ರೆ ಅವಳ ಮನ್ಸಲ್ಲಿ ನಾನು ಬಂದಾಗ ನನ್ಗೆ ಹೇಳು, ಅವಳ ಮುಂದೆ ಬರ್ತೀನಿ. ಸರಿ. ಅಂಜು ಡಾರ್ಲಿಂಗ್, ಬರ್ಲಾ? ಅವನು ಹೋದ ಕಣೆ. ಹಬ್ಬ, ಅಂತೂ ತೊಲಗ್ದ. ಈಗ ನಿನಗ್ ಸಮಾಧಾನನಾ? ಅಲ್ಲ ಕಣೆ, ಬೈಕ್ ಕಳ್ಸೋದ್ ಬಿಟ್ಟು ಕೂಲ್ ಆಗಿ ಮಾತಾಡ್ತಾ ನಿಂತ್ಕೊಂಡಿದ್ಯಾ. ಅಲ್ಲ ಕಣೆ, ಏಕ್ದಮ್ ಆಗಲ್ಲ ಅನ್ಬಿಟ್ರೆ ಮುಖಕ್ಕೆ ಆಸಿಡ್ ಹಾಕಿದ್ರು ಹಾಕ್ಬಿಡ್ತಾನೆ, ಇಲ್ಲ ಅಂದ್ರೆ ಚಾಕು ತಗೊಂಡ್ ಚುಚ್ಚಿಬಿಡ್ತಾನೆ. ಅದಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹಾಗಾದ್ರೆ ಅವನನ್ ತಂಟೆಗ್ ಬರಲ್ಲ ತಾನೆ? ಸದ್ಯಕ್ಕಂತೂ ಬರಲ್ಲ, ಮುಂದೆ ಯಾವಾಗ ಬರ್ತಾನೆ ಅಂತ ಹೇಳಕ್ ಆಗಲ್ಲ. ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು. ಸರಿ, ನಾನಿನ್ ಬರ್ಲಾ? ಬಾಯ್. ಓಕೆ, ಬಾಯ್. ಅಬ್ಬಾ, ಇವತ್ತಿಗೆ ನನ್ ಗ್ರಾಚಾರ ಬಿಡ್ತು. ಅಯ್ಯೋ, ನೋಡ್ಬಿಟ್ಟ. ಹಲೋ, ನಿನ್ನೆ. ಅಯ್ಯಯ್ಯೋ, ಏನಂತನೋ ಏನೋ. ಕಾರ್ನ ಡ್ಯಾಮೇಜ್ ಮಾಡೋದ್ ಮಾಡ್ಬಿಟ್ಟು ನಿನ್ ಪಾಡಿ ನೀನು. ನಾನ್ ಕೂಗ್ತಾ ಇದ್ರು ನೀನ್ ಹಾಗೆ ಹೋಗ್ತಾ ಇದೆಯಲ್ಲ, ಏನರ್ಥ? ನಿನಗೆ ಹೇಳ್ತಾ ಇರೋದು, ಏನ್ ಕಿವಿ ಕೇಳ್ಸಲ್ವಾ? ಹಲೋ, ಇದ್ ನೀನೇ ತಾನೇ ಎಸ್ತಿದ್ದು? ಅಲ್ಲ. ಹಾಗಾದ್ರೆ ಒದ್ದಾ? ಹೌದು. ಗ್ಯಾರೇಜಿಗೆ ಬಿಟ್ರೆ ಮಿನಿಮಮ್ 10,000 ಕೇಳ್ತಾನೆ. ಈ ಕಾರ್ಗಾಗಿರೋ ಡ್ಯಾಮೇಜ್ ನ ಯಾರು ಕಟ್ಕೊಡ್ತಾರೆ? ಅಯ್ಯಯ್ಯೋ, ನಾನು ಆಗ್ಲಿಂದ ಮಾತಾಡ್ತಾ ಇದ್ರೆ ಒಳ್ಳೆ ಕರೆಂಟ್ ಕಂಬ ತರ ನಿಂತಿದ್ಯಲ್ಲ, ಮುಂದ್ ಬರ್ತಿದ್ದ ಅಷ್ಟು ದೊಡ್ಡ ಕಾರ್ ಕಾಣಿಸ್ಲಿಲ್ವಾ ನಿನಗೆ? ಏನ್ ಕುರುಡಿನಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹೌದು ಸರ್, ಸಾರಿ, ನನ್ ಕಣ್ ಕಾಣಿಸಲ್ಲ, ನನ್ ಕುರುಡಿನೇ. ಬೈ ಬರ್ತೆ ನನ್ 2 ಕಣ್ಗಳು ಹೋಗ್ಬಿಡ್ತು. ನಿಮಗೆ ನಿಜವಾಗ್ಲೂ ಕಣ್ ಕಾಣಲ್ವಾ? ನಾನ್ ಯಾಕೆ ಸರ್ ಸುಳ್ಳು ಹೇಳಿ? ನಾನ್ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ ಇರೋ ಕಣ್ಣನ್ನು ಕಿತ್ಕೊಳ್ಳಿ. ಐಮ್ ಸೋ ಸಾರಿ, ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರತ್ತಲ್ವಾ? ರೆಗ್ಯುಲರ್ ಆಟೋ ಬಂದಿಲ್ಲ. ಇಟ್ಸ್ ಓಕೆ ಸರ್, ನಾನ್ ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಪ್ಲೀಸ್. ಆಟೋ ಇವ್ರೆಲ್ಲ ಹೇಳ್ತಾರೆ ಅಲ್ಲಿ ಡ್ರಾಪ್ ಮಾಡಿ. ಆಮೇಲೆ ಹುಷಾರು, ಪಾಪ ಕಣ್ ಬೇರೆ ಕಾಣಿಸಲ್ಲ. ನೀವು ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ, ಆಟೋ ಇಲ್ಲ ಯಾಕೆ ಸರ್? ನಾನ್ ನಡ್ಕೊಂಡೇ ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಸಿಟಿಯಲ್ಲಿ ಕಣ್ಣಿಟ್ಕೊಂಡು ಓಡಾಡಕ್ಕೆ ಹರಸಾಹಸ ಮಾಡ್ಬೇಕು. ಇನ್ ನಿಮ್ಮಂತವ್ರು ಅಂದ್ರೆ ಪಾಪ ಇನ್ನೂ ತೊಂದ್ರೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಬನ್ನಿ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಒಬ್ಬನ್ಗೆ ಸುಳ್ಳು ಹೇಳಿ ಫುಲ್ ಯಾಮಾರಿಸ್ಬಿಟ್ಟೆ. ಬೇಜಾನ್ ಮಜಾ ಸಿಕ್ತು.
ಸುಮ್ಮನಿರಲ್ಲ. ಅವಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸತ್ ಕಣು. ಉಯ್ಯಾಲೆ ಹಾಕಿ ತೂಗು ಅಂತ ಅವಳ ಮುಂಗುರುಳು, ನೋಡೋರ್ ಎದೆಯಲ್ಲಿ ನಾಟೋ ಅಂತ ಬಾಣದಂತ ಅವಳ ನೋಟ, ಆ ಬಾಣ ಬಿಡಕ್ ರೆಡಿ ಆಗಿರೋ ಅವಳು ಬಿಲ್ನಂತ ಹುಬ್ಬು, ತಂಗಾಳಿಗೂ ಮಾತು ಕಲ್ಸೋ ಅಂತ ಅವಳ ನಗು, ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸೋ ಅವಳ ಮಾತು. ಅದ್ಯಾವ ಜನ್ಮದ ಪುಣ್ಯನೋ ಏನೋ, ಇಂಥ ಸೌಂದರ್ಯ ದೇವತೆ ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಅವಳೇ ನನ್ನ ಪ್ರಪಂಚ. ಅವಳಿಲ್ದೆ ನನ್ನ ಪ್ರಪಂಚ ಮಾತ್ರ ಅಲ್ಲ, ಈ ಪ್ರಪಂಚನ ವೇಸ್ಟೇ ಕಣೋ. ಏ ಸ್ವಾತಿ, ಬಾಮ್ಮ, ಬಾ ಪುಟ್ಟ, ಬಾ ಚಿನ್ನು, ಬಾಮ್ಮ. ಸ್ವಾತಿ, ಬಾಮ್ಮ. ಸ್ವಾತಿ ಅನ್ನೋ ಹೆಸರು ಕೇಳಿದ ಕೂಡಲೇ ಹೇಗೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆಯಾ ನೋಡು. ಅಲ್ವೋ, ಇಷ್ಟು ವರ್ಷ ಆದ್ರೂ ನೀನು ಅವಳನ್ನ ಮರ್ತಿಲ್ವಾ? ಇಲ್ಲ, ನಾನು ಸ್ವಾತಿನ ಕೊನೆ ಉಸಿರು ಇರುವವರೆಗೂ ಮರೆಯಲ್ಲ. ಯಾಕಂದ್ರೆ ಅವಳೇ ನನ್ನ ಉಸಿರು. ಪಾಸ್ಕೋಡ್ ಪ್ಲೀಸ್. ಪಾಸ್ ಕೊಡ ಏನ್ರ ಅದು? ನಾವೇ ಹೊಸದಾಗಿ ಕ್ರಿಯೇಟ್ ಮಾಡಿರೋದ್ ಮಗ. ಕೋಡ್ ವರ್ಡ್ ಹೇಳಿಲ್ಲ ಅಂದ್ರೆ ಗೇಟ್ ಪಾಸ್. ಲವ್ ನನ್ ಮಕ್ಳ, ನಾನ್ ಬಂದ್ರೆ ನಿಮ್ಮೆಲ್ರಿಗೂ ಗೇಟ್ ಪಾಸು. ತೆಗಿರೋ ಬಾಗ್ಲನ. ಆಯ್ತು ಪಾಪ. ಲವ್, ಏನ್ ಆಟ ಆಡ್ತೀರೇನೋ? ಸುಮ್ನೆ ಮಗ, ತಮಾಷೆಗೆ. ಅದೇನೋ ಇಷ್ಟ ಲೇಟ್ ಎಲ್ಲೋಗಿದೆ ಎಷ್ಟೊತ್ತರ್ಗು? ಕಾರ್ ತಗೊಂಡು ರೌಂಡ್ ಹಾಕೊಂಡ್ ಬರ್ತೀನಿ ಅಂತ ಓದೋನು ಏನಪ್ಪಾ ಇಡೀ ಬೆಂಗಳೂರಿನ ಸರ್ವೆ ಮಾಡ್ಕೊಂಡ್ ಬಂದ. ಅಯ್ಯೋ, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಯಾಕೆ ಕೇಳ್ತೀಯ ನನ್ ಪಚಿತಿನ? ಹೌದಾ? ಎಲ್ಲೋದ್ರು ಒನ್ ವೇ. ರೈಟ್ ಹೋದ್ರೆ ಲೆಫ್ಟ್ ಇಲ್ಲ, ಲೆಫ್ಟ್ ಹೋದ್ರೆ ರೈಟ್ ಟರ್ನ್ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಪ್ಪ. ಅದಕ್ಕೆ ಕಣ ದೊಡ್ಡವ್ರು ಹೇಳಿದ್ದು ಯಾರನ್ನಾದ್ರೂ ಇಟ್ಕೋಬೇಕು ಅಂತ. ಏನು? ಅಂದ್ರೆ ಯಾರನ್ನಾದ್ರೂ ಗೈಡ್ ನ ಇಟ್ಕೋಬೇಕು ಅಂತ. ಏನ್ ಮಾಲ್ ಮಗ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ದಿನವೆಲ್ಲ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಣ ಹೇಳೋದು, ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಮಾಲ್ ಸಿಟಿ ಆಗ್ಬಿಟ್ಟಿದೆ. ಯಾರಿಗೂ ಆವಾಜ್ ಆಗ್ತಾ ಇದೆಯಾ? ನಮ್ ಪಾಡಿಗೆ ನಾವ್ ಹೋಗ್ತಾ ಇದ್ರೆ ಬಂದ್ ಡಿಕ್ಕಿ ಹೊಡೆದಿದ್ದು ಅಲ್ದೆ ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ನಮ್ಗೆ ಆವಾಜ್ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನನಗೆ ಕಣ್ ಕಾಣ್ಸಲ್ವಾ? ನೋಡೋ ಇಲ್ಲಿ, ನಿನಗಿಂತಾನು ಚೆನ್ನಾಗೆ ಕಾಣಿಸುತ್ತೆ ಕಣ್ಣು, ನಮಗೆ ಕಣ್ ಕಾಣ್ಸಲ್ಲ ಅಂತ್ಯಾ? ತಾಯಿ ಏನೋ ತಪ್ಪಾಗ್ಬಿಡ್ತು, ಟಚ್ ಆಗೋಯ್ತು, ಬಿಟ್ಬಿಡಮ್ಮ. ಏನೋ ಬಿಡೋದು ನಿನ್ನ? ಅಯ್ಯ, ನಿನ್ನ ಅಜ್ಜಿ ನಿಂತ್ಕೊಳ್ಳಲೇ. ಏಯ್ ಯಾಕೋ ಏನಾಯ್ತು? ಲೇ ಅಜಯ್, ಅಜ್ಜು, ಯಾಕೆ ಹೊರಡು? ಅಜ್ಜು, ಹೇಳ್ಬಾರ್ದಾ? ಇವ್ನು ಹೇಳ್ತಿಲ್ವಾ? ಅಜ್ಜು, ಯಾಕ ಹುಡುಗಿರ ಅಂಗಟಿಸ್ಕೊಂಡೋದೆ? ಆ ಹುಡುಗಿರೇನ್ ಪರಿಚಯ ನಿಮ್ಗೆ? ಎಂತದ್ದು ಇಲ್ಲ, ನಾನ್ ಓದಿದ್ ಕೋಕ್ಟಿನು ಅವ್ನ್ ಕಾರ್ ಗ್ಲಾಸ್ ಬಿದ್ದು ಡ್ಯಾಮೇಜ್ ಆಯ್ತು. ಕೂಗಾಡ್ತಾ ರೆಡಿ ಮಾಡ್ಸೋ 10,000 ಆಗುತ್ತೆ ಅಂದ. ಅದಕ್ಕೆ ಎಲ್ ಟ್ಯಾಕ್ಸ್ ಬೀಳತ್ತಂತ ಹೇಳಿ ಕುರುಡಿ ತರ ಆಕ್ಟ್ ಮಾಡಿ ಯಾಮರ್ಸಿದ್ಲು. ನಾನ್ ಅಯ್ಯೋ ಪಾಪ ಅಂತ ಆಟೋನಲ್ಲಿ ಕೂರಿಸಿ ಖರ್ಚಿಗೆ 100 ರೂಪಾಯಿ ಬೇರೆ ಕೊಟ್ಟು ಕಳ್ಸಿದೀನಿ. ಆ 100 ರೂಪಾಯಿ ವಾಪಸ್ ಕೇಳಿದ್ರೆ ನಾನ್ ಎಲ್ ಕೊಡ್ಲಿ? ಖರ್ಚು ಮಾಡ್ಕೊಂಡ್ಬಿಟ್ಟಿದೀನಿ. ನನ್ನನ್ ಯಾಮರ್ಸ್ ಹೋದ್ಲಲ್ಲ, ಅವಳನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣ ನಾನು. ಬಿಡ್ಬೇಡ ಮಗ, ಈ ಬೆಂಗಳೂರು ಹುಡುಗಿರ್ ಭಾರಿ ಕಿಲಾಡಿಗಳು. ಯಾರ್ಯಾರಿಗೆ ಹೆಂಗೆ ಕಾಳು ಹಾಕಿ ಕ್ಯಾಚ್ ಹಾಕೊಂಡು ಯಾಮರ್ಸ್ಬೇಕು ಅಂತ ಕರೆಸ್ಪಾಂಡೆನ್ಸ್ ಅಲ್ಲಿ ಕೋರ್ಸ್ ಕಲ್ತಿರ್ತಾರೆ ಇವ್ರು. ಓ ಅಷ್ಟೇನಾ? ನಾನೇನೋ ಆಗೋಯ್ತೇನೋ ಅನ್ಕೊಂಡೆ. ನೋಡು, ಮತ್ತೇನಾದ್ರೂ ನೀನ್ ಎದುರುಗಡೆ ಬಂದ್ರೆ ನೀನ್ ಯಾರೋ ನನಗ್ ಗೊತ್ತಿಲ್ಲ, ನೀನ್ ಅನ್ಕೊಂಡಿರೋ ಹುಡುಗಿ ನಾನಲ್ಲ, ಬೇರೆ ಯಾರನ್ನೋ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಹೋಗೊಲ್ಲೋ ಅಂತ ಬೈಕ್ ಕಳ್ಸ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಗುಡ್ ಗರ್ಲ್, ಬಾ. ಹಲೋ, ಯಾರು? ಯಾರನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ವಿ ಅನ್ನೋದು ಮುಖ್ಯ. ಯಾಕ್ ಮಾಡಿದ್ದು? ಯಾಕೆ ಮಾಡಿದ್ವಿ ಅನ್ನೋದ್ಕಿಂತ ಎಲ್ಲಿಗೆ ಬರಕ್ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಲೋ ರೀ, ನೀವ್ಯಾರು? ನಾನ್ ಯಾಕೆ ಬರ್ಬೇಕು? ನಿನ್ನ ID ಕಾರ್ಡು, ವೋಟರ್ ID, ಪರ್ಸು ಇದೆಲ್ಲ ಬೇಕು ಅಂದ್ರೆ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ಕುರುಡಿ ತರ ಆಕ್ಟ್ ಮಾಡಿ ನನ್ನ ಚೀಟ್ ಮಾಡಿ
100 ರೂಪಾಯಿ ಅಲ್ಲ, 1,00,000 ರೂಪಾಯಿ ಲಪ್ಟಾಯಿಸೋದೆ ಅಂತ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ ಎಸ್ 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 ಎಸ್. ಪಾಸ್ಕೋಡ್ ಪ್ಲೀಸ್. ಪಾಸ್ಕೋಡ ಡೋರ್ ಓಪನ್ ಆಗ್ಬೇಕಂದ್ರೆ ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಇಂಥ ಜಾಗದಲ್ಲಿ ಫಸ್ಟ್ ಟೈಮ್ ನನ್ನ ಲವರ್ನ ಮೀಟ್ ಮಾಡ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಛೆ, ಬೇಗ ಬಾರೋ, ನಾನಿನ್ನ ನೋಡ್ಬೇಕು. ಬಂದ ಬೇಗ ಬಾರು. ಐ ಆಮ್ ವೇಟಿಂಗ್. ನಾನಿನ್ನ ನೋಡೋಕ್ಕಿಂತ ಮುಂಚೆನೆ ಫಸ್ಟ್ ಬಂದು ಕಿಸ್ ಮಾಡು ಬೇಗ. ಏನೈತೆ ನಿನ್ಗೆ? ಅಂಜಲಿ, ವಾಟ್ ಇಸ್ ದಿಸ್? ಇದನ್ನೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ಯಾ, ಸ್ಕೇರಿ ಹೌಸ್ ಅನ್ಕೊಂಡಿದ್ಯಾ? ರಾತ್ರಿ ಪೂರ್ತಿ ಹರರ್ ಫಿಲಂ ನೋಡೋದು, ಇಲ್ಲಿ ಬಂದ್ ಕಿರ್ಚ್ಕೊಳ್ಳೋದು. ಅಲ್ಲ ಸರ್, ಅದು ವಾಟ್? ಕನ್ಸಲ್ಲಿ ನನ್ ಬಾಯ್ ಫ್ರೆಂಡ್ ಬಂದು ಕಿಸ್ ಮಾಡ್ದ ಹಾಗೆ. ಸ್ಟಾಪ್ ಇಟ್. ಇದನ್ನೆಲ್ಲ ಹೇಳಕ್ ನಾಚಿಕೆ ಆಗಲ್ಲ ನಿಂಗೆ? ಈಗಿನ ಕಾಲದ ಹುಡುಗಿರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ನಾನ್ ಸೆನ್ಸ್. ಕೂತ್ಕೋ. ನೆವರ್ ಅಗೇನ್ ಡೂ ಇಟ್ ಇನ್ ಮೈ ಕ್ಲಾಸ್. ಕೂತ್ಕೊಳ್ಳೆ. ಸಾಕ್ ಬಾರೆ, ಅರ್ಧ ಗಂಟೆಯಿಂದ ತೊಳಿತಾ ಇದ್ಯಾ. ಅಂತದ್ದೇನೆ ತಿಂದೆ? ಎಷ್ಟು ತೊಳೆದ್ರು ವಾಸನೆನೇ ಹೋಗ್ತಾ ಇಲ್ಲ. ವಾಸನೆನಾ?
ಎಂತ ವಾಸನೆನೆ? ಅದೇನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದಾ? ಕನ್ಸಲ್ಲಿ ಅವ್ನ್ ಯಾವನೋ ಬಂದು ಕಿಸ್ ಮಾಡ್ದ ಅಂತ ಹೇಳಿಲ್ವಾ? ಹೇಳಿದ್ದೆ. ಅದಕ್ಕೆ ಅವ್ನ್ ಎಷ್ಟು ಖರಾಬ್ ಆಗಿದ್ದ ಅಂದ್ರೆ ಯಪ್ಪ, ಕೆಂಗೇರಿ ಮೋರಿಯಿಂದ ಎದ್ದು ಬಂದಂಗಿದ್ದ. ಅವ್ನ್ ಹಲ್ಲೋ ಪಾಚಿ ಕಟ್ಟಿದ್ ಪಾಳ್ ಬಾವಿ ತರ ಇತ್ತು. ಅವ್ನ್ ಹುಬ್ಬಲ್ಲೋ ತೂತು. ಅಲ್ವೇ, ಅವ್ನ್ ಕಿಸ್ ಕೊಟ್ಟಿದ್ದು ಕನ್ಸಲ್ಲಿ. ನೀ ನೋಡಿದ್ರೆ ಅವ್ನ್ ರಿಯಲ್ ಆಗಿ ಬಂದು ಕಿಸ್ ಕೊಟ್ಟಿರೋ ತರ ಫೀಲ್ ಮಾಡ್ತಾ ಇದೆಯಲ್ಲ. ಅಂತೂ ನಿನ್ ಬಾಯ್ ಫ್ರೆಂಡ್ ಸಿಕ್ತಾ ಅನ್ನು? ಥೂ, ಅವ್ನ್ ನನ್ ಬಾಯ್ ಫ್ರೆಂಡಾ? ನಿನ್ ಬಾಯ್ ಫ್ರೆಂಡ್ ಹೇಗಮ್ಮ ಇರ್ಬೇಕು? ಅವನ್ ತರ ಇರ್ಬೇಕಾ? ಯಾರ್ ತರ? ಅವನ ಈ ಅಂಜಲಿ ಲವ್ ಮಾಡೋ ಹುಡ್ಗ ಹ್ಯಾಂಡ್ಸಮ್ ಆಗಿರ್ಬೇಕು. ಒಳ್ಳೆ ಹೈಟಿಗೆ ತಕ್ಕ ವೇಟು, ಒಳ್ಳೆ ಕಲರು, ಬ್ಯೂಟಿಫುಲ್ ಕಣ್ಗಳು. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ನನ್ ಬಾಯಿ ಬೇರೆ ಸುಮ್ನೇನೆ ಇರಲ್ಲ. ಛೇ, 10,000 ರೂಪಾಯಿ ವಜಾ ಆಗೋವರೆಗೂ ಪ್ರತಿದಿನ ಬಂದು ನೀವ್ ಹೇಳಿದ ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ನಿಮ್ಮ ಸೇವೆ ಮಾಡ್ತೀನಿ ಅಂತ ಬರೀ. ಸೇವೆನಾ ಸರ್? ಏಯ್, ಏನ್ ಸಾರು? ಬಾಸ್ ಬಾಸ್ ಅಂತನ್ನೋ. ಏಯ್, ಬರೀತ್ಯಾ ಇಲ್ವಾ? ಬರೀತೀನಿ ಬಾಸ್. ತಗೋ. ಚಾಕ್ಲೇಟ್ ತಗೋ, ಹೋಗು, ಮಜಾ ಮಾಡು. ಐಡಿ ನಾನ್ ಕೊಡೋವರೆಗೂ ನೀನ್ ಕೇಳಬಾರ್ದು. ಇನ್ನೊಂದ್ಸಲ ಕೇಳಿದ್ರೆ ಚೆನ್ನಾಗಿರಲ್ಲ. ಹೋಗು. ಹೋಗ್ತಾ ಇರ್ಬೇಕು. ಇನ್ನು ಏನೇನ್ ಕಾದಿದ್ಯೋ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ಸಾರಿ ಸಾರಿ. ಓನೆ 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 ಓನೆ. ಏನ್ ಇವಳು ಎಲ್ಲ ಕಡೆ ಇರ್ತಾಳೆ? ದೇವನ ಕಾಲ್ ಕರೆಕ್ಟ್ ಆಗಿದೆ. ಅಬ್ಬಾ, ಸೇಮ್ ಲೂಸ್. ಮೈ ಕೈ ಎಲ್ಲ ನೋಡ್ತಾ ಇದೆ. ಮೈ ಕೈ ನೋವಾ? ಎಲ್ಲೋಗಿದ್ಲು? ಎದುರುಗಡೆ ಫ್ಲಾಟ್ ನಲ್ಲಿರೋ ಹುಡುಗರು ಏನಾದ್ರು ಪಟಾಯಿಸಿ ಕರ್ಕೊಂಡ್ ಬಂದಿದ್ರ? ಕಾಲೆಲ್ಲ ನೋಡ್ತಾ ಇದೆ. 100% ಇದು ಕೇಸೇ. ಮೈಯೆಲ್ಲ ನೋವು ಅಂತವಳೆ. ನಾವು ಒಂದ್ಸಲಿ ಟ್ರೈ ಮಾಡ್ಬಿಡೋಣ. ಹಲೋ. ಏನಿಲ್ಲ, ಕೆಳಗಡೆ ಹೋಗ್ಬೇಕಾ? ಕೆಳಗೆ ಗ್ರೌಂಡ್ ಗ್ರೌಂಡ್. ನಿದ್ರೆ ಬರ್ಲಿಲ್ಲ ನನಗೆ, ನಿದ್ರೆ ಬರ್ಲಿಲ್ಲ. ಲಾ 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 ಲಾ. ಲುಕ್ ಕೊಡ್ತಾವಳೆ, ರೂಟ್ ಬರ್ತಾವಳೆ. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಯುವರ್ ಮೈ ಮೇಲೆ ಗುಡ್ ಸ್ಮೆಲ್ ಕಮಿಂಗ್. ಥ್ಯಾಂಕ್ ಯು. ಅಂಜು, ಹಾ, ಬಸವನಗುಡಿಲಿರೋ ಆರ್ಕೆ ಕಾಂಪ್ಲೆಕ್ಸ್ ಗೊತ್ತೇನೆ? ಗೊತ್ತಿಲ್ಲ ಕಣೆ. ಗೊತ್ತಿರ್ಬೇಕಲ್ವಾ? ಬೆಂಗಳೂರಲ್ಲಿರೋ ಗಲ್ಲಿ ಗಲ್ಲಿನೂ ಬಿಡದೆ ರೌಂಡ್ ಹೊಡಿತಾ ಇದ್ಯಾ? ನಾನಾ? ಹಾಗೆಲ್ಲ ಏನು ಇಲ್ಲ ಕಣೆ, ಕೆಲ್ಸ ಇತ್ತು ಅದಕ್ಕೆ. ಓ, PVR, ಮಂತ್ರಿ ಮಾಲು, ಓರಿಯನ್ ಮಾಲು, ಅಲ್ಲೆಲ್ಲ ನಿನಗೆ ಕೆಲ್ಸ ಅಲ್ವಾ? ಮೊನ್ನೆ ಮಂತ್ರಿ ಮಾಲಲ್ಲಿ ಯಾವ್ದೋ ಹುಡುಗನ್ ಜೊತೆ ಸುತ್ತಾಡ್ತಾ ಇದೆಯಂತೆ. ಏನ್ ಲವ್ವಾ? ಚೇಚೆ, ಅದೆಲ್ಲ ಏನು ಇಲ್ಲ. ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ ನಿನ್ ಬಾಯ್ ಫ್ರೆಂಡ್ ನ? ಏ ಸಾಕು, ಸುಮ್ನೆ ಇರೆ. ಲವ್ವರ್ ಅಂತೆ ಲವ್ವರ್. ನಮ್ ರಿಲೇಷನ್ ಹುಡುಗ ಊರಿಂದ ಬಂದಿದ್ದ. ಇಲ್ಲಿ ರೂಟ್ ಗೊತ್ತಾಗಲ್ಲ ಅಂತ ಅವನ್ ಜೊತೆ ಹೋಗಿದ್ದೆ ಅಷ್ಟೇ. ಅಷ್ಟೇ ಅಂತ ನಿನ್ ಮಾತಲ್ಲಿ ಹೇಳ್ತಾ ಇದೀಯಾ? ಎಷ್ಟೆಷ್ಟೋ ಇದೆ ಅಂತ ನಿನ್ ಕಣ್ಗಳು ಹೇಳ್ತಾ ಇವೆ. ಅಯ್ಯಯ್ಯೋ, ಇವಳು ಲಾಕ್ ಆದ್ಲು. ಕತೆ ಮುಗೀತು. ಕಾವ್ಯ ಕಾವ್ಯ, ನಿನ್ ಕತೆ ಅಷ್ಟೇ ಕಣೆ. ಏನಮ್ಮ, ಗಾಡಿ ಓಡಿಸ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂತಾನೆ ಓಡಿಸ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಜ್ಞಾನ ಎಲ್ಲಿಡ್ಕೊಂಡ್ ಬರ್ತಾ ಇದ್ರಿ? ಐ ಆಮ್ ಸೋ ಸಾರಿ ಸರ್, ಗೊತ್ತಿಲ್ಲದೆ ಏನೋ ಆಗೋಯ್ತು. ಬೇಕಾದ್ರೆ ನಾನೇ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಸಣ್ಣ ಸ್ಕ್ರಾಚ್ ಆಗಿದೆ, ಒಂದ್ 200-300 ರೂಪಾಯಿ ಆಗ್ಬೋದು. ಅಷ್ಟೇನಾ? ಅಕಸ್ಮಾತ್ ಕೈಯ ಕಾಲ ಮುರಿದೋಗಿದ್ರೆ ಯಾರು ಹೊಣೆ? ಗಾಡಿ ನೋಡ್ಕೊಂಡು ನೋಡ್ಸಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇದಕ್ಕೆ ಬರೀ 300 ರೂಪಾಯಿನಾ? ಹೌದಮ್ಮ. ಹಾಗಾದ್ರೆ ಸರ್, ಈ ಗ್ಲಾಸ್ ಹೊಡೆದೋದ್ರೆ ಎಷ್ಟು ದುಡ್ಡಾಗುತ್ತೆ? ಅದೊಂದ್ 1000 ಆಗ್ಬೋದು. ಡಸ್ಟರ್ ಗಾಡಿಗಾದ್ರೆ ಅದೊಂದ್ 2000 ಆಗ್ಬೋದು. ಅಷ್ಟೇನಾ? ಯಾಕಮ್ಮ? ನನ್ನನ್ನ ಬಕ್ರ ಮಾಡು.
ಅದ್ನ ಇದ್ಯಾರಪ್ಪ ಇದು ನನ್ ಕಾರ್ ಗ್ಲಾಸ್ ಮೇಲೆ? ನಾನು ನಿನ್ನ ಆಳ, ನೀನು ನನ್ನ ಬಾಸ. ಜನ್ಮ ಜನ್ಮಕ್ಕೂ ನಿನ್ನ ನಾಗವಲಿ ತರ ಕಟ್ತೀನಿ. ಅಯ್ಯ ನಿನ್ನ ಹೊಯ್ತೀರಿ ಕಟ್ ಮಾಡ್ತೀಯಾ? ನಿನ್ನ ಅಜ್ಜಿ ಎಲ್ಲ ಇದೆಯಾ? ನೀನು ನಿನ್ ಕಾಲೇಜ್ ಹತ್ರ ಬಂದು ನೋಡಿತೀನಿ ನಿನ್ನ. ಅಲ್ಲೇ ಇರು. I'm so sorry. ಎಲ್ಲೋಗ್ತೀಯಾ? ಪರ್ಸ್ ನನ್ನ ಹತ್ರನೇ ಇದೆ, ಬಂದೇ ಬರ್ತೀಯಾ? ಅಲ್ವೇ, ಇಷ್ಟೆಲ್ಲ ನಡೀತು ಅಂತ ಅವತ್ತಿಂದ ನನ್ನ ಹತ್ರ ಒಂದ್ ಮಾತು ಹೇಳಿಲ್ವಲ್ಲೇ? ಹೇಳಿದ್ರೆ ನನ್ಗೆ ತಾನೇ ಅವಮಾನ. ಈಗೇನು ನಿನಗ್ ಸನ್ಮಾನನ ಸಿಗ್ತಾ ಇದೆ? ಅಯ್ಯೋ ನಿನ್ನಂತ ಗೂಬೆ ಸಿಕ್ಕಿರೋದಕ್ಕೆ ಕಣೆ ಅವ್ರು ನಿನ್ನ ಅಷ್ಟೊಂದು ಯೂಸ್ ಮಾಡ್ಕೊಂಡಿದ್ದು. ಸರಿ ಸರಿ ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒದ್ದು ಒಳಗಾಕ್ಸೋಣ. ಅಯ್ಯಯ್ಯೋ ಬೇಡ ಕಣೆ. ಯಾಕೆ? ಅವ್ರಿಗೆ ನಾನ್ ಸುಳ್ಳು ಹೇಳಿ ಮೋಸ ಮಾಡ್ದೆ, ನನಗೆ ಅವ್ರು ಸುಳ್ಳು ಹೇಳಿ ಮೋಸ ಮಾಡಿದ್ರು. ಅಲ್ಲಿಗೆ ಸರಿ ಹೋಯ್ತು. ಮತ್ತೆ ಅದನ್ ಯಾಕೆ ದೊಡ್ಡದ್ ಮಾಡೋದು? ಅದಕ್ಕೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ನನ್ ID, ಪರ್ಸ್, ಅಪಾಲಜಿ ಲೆಟರ್ನ ವಾಪಸ್ ತಗೋಬೇಕು. ಸರಿ ಬಾ, ಹೋಗ್ ಕೇಳೋಣ. ಅಯ್ಯಯ್ಯೋ, ನಾನ್ ಹೋದ್ರೆ ಗಲಾಟೆ ಆಗತ್ತೆ. ಬೇರೆ ಏನಾದ್ರೂ ಐಡಿಯಾ ಮಾಡ್ಬೇಕು. ಅಲ್ವಾ? ಇದೇ ಗ್ರೌಂಡ್, ಫೈನಲ್ಸ್ ಇಲ್ಲ ನಡೆಯೋದು. ಆಸೆಗಳು ಈಡೇರೋದಕ್ಕೆ ಇನ್ನು 15 ದಿವಸ ಬಾಕಿ ಇದೆ ಅಜಯ್. 8 ಕ್ವಾಲಿಫೈ ರೌಂಡ್ಸ್. ಆ ರೌಂಡ್ಸ್ ಅಲ್ಲಿ ಯಾರು ಗೆಲ್ತಾರೋ ಅದರಲ್ಲಿ 2 ಟೀಮು ಫೈನಲ್ಸ್ ಬರ್ತಾರೆ. ಆ ಫೈನಲ್ಸ್ ಬರೋ ಟೀಮ್ ನಲ್ಲಿ ನಾವಿರ್ತೀವಿ ಅಜಯ್. ನಾವಿರ್ಲೇಬೇಕು. ಯಾಕೆಂದ್ರೆ ಅದೇ ನಮ್ ಡ್ರೀಮ್, ಅದೇ ನಮ್ ಏಮ್. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಬರ್ತಾರೆ ಇಲ್ಲಿ ಶೋ ನೋಡಕ್ಕೆ. ಅಷ್ಟು ಜನರ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಒಂಥರ ಖುಷಿ ಕಣ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮಗ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಜನರ ಚಪ್ಪಾಳೆ, ಕೂಗು, ಶಿಳ್ಳೆ. ಮಗ ನೋಡು, ಒಂದು ವಾರದಿಂದ ಫೋನ್ಗೂ ಸಿಗ್ತಿರ್ಲಿಲ್ಲ, ಕೈಗೂ ಸಿಗ್ತಿರ್ಲಿಲ್ಲ. ಇವಾಗ ಬರ್ತಾವಳೆ. ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನೀನೇನ್ ದೊಡ್ಡ ನಾಗವಲ್ಲಿನ? ಜನ್ಮ ಜನ್ಮಕ್ಕೂ ಬಂದು ಕಾಡ್ತಾಳಂತಪ್ಪ ಇವಳು. ಕಾರ್ ಗ್ಲಾಸ್ ಮೇಲೆ ಬರೀತೀಯಾ? MMS ನಲ್ಲಿ ಅಣಗ್ಸದ್ ಬೇರೆ. ಹೌದಾ?
ಅಬ್ಬಬ್ಬಬ್ಬಬ್ಬ ಅಷ್ಟೊಂದ್ ಧೈರ್ಯ ಬಂತ ನಿನಗೆ? ನೀವೇನ್ ಒಳ್ಳೆವ್ರಾ? ನೀವು ಮೋಸ ಮಾಡಿದ್ರಿ ತಾನೆ. 1,000 ರೂಪಾಯಿ ಆಗೋದನ್ನ 10,000 ರೂಪಾಯಿ ಆಗತ್ತೆ ಅಂತ ಹೇಳಿ ನನ್ನ ಯಾಮಾರ್ಸಿದ್ರಿ. ಓ, ಇದು ಮ್ಯಾಟ್ರು. ಸೇಡಿಗೆ ಸೇಡು, ಮುಯಿಗ್ ಮುಯಿ. ಈಗೇನ್ ಇವಾಗ ಹೊಡಿತ್ಯಾ? ಬಾ 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 ಹೊಡಿ ಹೊಡಿ. ನನಗದೆಲ್ಲ ಗೊತ್ತಿಲ್ಲ. ನನ್ನ ID ಕಾರ್ಡ್, ಪರ್ಸ್ ಕೊಡಿ. ಆ ಅಪಾಲಜಿ ಲೆಟರ್ನ ಹರ್ದಾಕಿ. ಕೊಡಲ್ಲ. ಅಪಾಲಜಿ ಲೆಟರ್ ಅರ್ಧಾಕಲ್ಲ. ಏನೀಗ? ಅಲ್ಲ, ಅಪಾಲಜಿ ಲೆಟರ್ ಇರೋ ಪ್ರಕಾರ ಇವಳ್ದಿನ್ನು ವಾಯ್ದೆನೆ ಮುಗ್ದಿಲ್ಲ. ಅದೇನ್ ಕೊಟ್ಬಿಡಕಾಗತ್ತೆ ಅಲ್ವಾ? ಇನ್ನು 2.5 ತಿಂಗಳು ಬಾಕಿ ಇದೆಯಮ್ಮ. ನನಗದೆಲ್ಲ ಗೊತ್ತಿಲ್ಲ. ನನಗ್ ನನ್ನ ID ಕಾರ್ಡ್, ಪರ್ಸ್ ಬೇಕು. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡೋಗು, ಕೊಡು. ಹೋಗು ಹೋಗು ಹೋಗು. ಏನಮ್ಮ, ಯಾಕೆ ಒಂಟಿ ಹುಡುಗಿ ಸಿಕ್ಕವಳಿದ್ದ ಫುಲ್ ಕ್ವಾಟ್ಲೇನಾ? ನೋಡಿ ಸರ್, ನನ್ ID ಕಾರ್ಡ್ ಕೊಡದೆ ಸತಾಯಿಸ್ತಾ ಇದ್ದಾರೆ. ಸುಳ್ಳು ಅಪಾಲಜಿಗೆ ಸೈನ್ ಬೇರೆ ಹಾಕಿಸ್ಕೊಂಡು ಯಾವ್ದನ್ನು ಕೊಡಲ್ಲ ಅಂತ ಇದ್ದಾರೆ. ಯಾಕಮ್ಮ ಮರಿ ಕೊಡೋ ತಾನೆ? ನೋಡೋ, ಇದು ನಮ್ ಪರ್ಸನಲ್ ಮ್ಯಾಟ್ರು. ನೀನು ಮಧ್ಯದಲ್ಲಿ ತಲೆ ಹಾಕ್ಬೇಡ. ನಮ್ಮ ಹತ್ರ ಚಮಕಾಯಿಸೋದು, ಆವಾಜ್ ಹಾಕೋದು ಇಟ್ಕೊಂಡ್ರೆ ಅಷ್ಟೇ. ಮುಚ್ಕೊಂಡು ಅವಳ್ದೇನಾಯ್ತೋ ಕೊಟ್ಟು ಕಳ್ಸಿದ್ರೆ ಸರಿ. ನೀನ್ ಯಾವನ ಕೇಳಕ್ಕೆ? ಅಯ್ಯೋ ನಿನ್ನ ಅಂಜಲಿ, ಏನೋ ಆಗಲ್ಲ, ಧೈರ್ಯ ಇಟ್ಕೋ. ಗಿರಿ ಎತ್ತು ಬೇಗ. ಆ ಕಡೆ ಅಂಜಲಿ, ಏನೋ ಆಗಲ್ಲ. ನಂಗೆ ಇನ್ನೇನ್ ಹೊಡ್ಸ್ಬೇಕು ಅಂತ ಬಂದ್ರೆ ನೀನೇ ನನ್ ಪ್ರಾಣ ಕಾಪಾಡ್ತಾ ಇದೀಯ. ನಾನು ನೋಡ್ಕೊಳ್ತೀನಿ, ನೀನು ಕೂತ್ಕೋ. ನಾನು ಅವಳನ್ನ ತುಂಬಾ ಗೋಳಾಡಿಸ್ಬಿಟ್ಟೆ. ತಪ್ಪು ನಂದೆ. ಇಷ್ಟು ದಿನ ID ಕಾರ್ಡ್ ಕೊಡದೆ ನಾನು ಅವಳನ್ನ ಆಟ ಆಡಿಸಿ ಟಾರ್ಚರ್ ಕೊಟ್ರು ಪಾಪ ಅಂಜಲಿ ಮಾತ್ರ ನನ್ನ ಜೀವ ಉಳಿಸೋದಕ್ಕೆ ಅವಳ ಪ್ರಾಣನೇ ಒತ್ತೆ ಇಟ್ಲು. ಅವಳ ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ.
ನೀವು ತುಂಬಾ ಒಳ್ಳೆಯವರು. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತು. ನಾನ್ ಯಾವತ್ತು ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಅಬ್ಬಬ್ಬ ಪಾಪ ಕಣ. ನೋಡು, ಮೆಸೇಜ್ ಅಲ್ಲೂ ಥ್ಯಾಂಕ್ಸ್ ಹೇಳಿದಾಳೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವಳೆಷ್ಟು ಇನ್ನೋಸೆಂಟು ಅಂತ. ಮುಂದೆ ಓದು. ನಿಮ್ಮ ಉಪಕಾರ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಸಾರಿ ಸಾರಿ. ಸದಾ ನಿಮ್ಮ ಸೇವೆಯಲ್ಲಿ ನಾಗಬಲ್ಲಿ. ಸರಿ ಸರಿ ಹೊಡಿಲಿ. ಸಾರಿ ಕೇಳೋಂತ ತಪ್ಪು ನೀನೇನು ಮಾಡ್ಲಿಲ್ಲ. ಬಿ ಕೂಲ್. ನಾಳೆ ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಿರ್ಬೋದು? ಅಜಯ್ ಬರ್ಡೇನಾ? ಯಾರು ಇಲ್ವಲ್ಲ. ಎಲ್ಲ ಹೋದ್ರು ಎಲ್ಲ? ಯಾರು ಕಾಣ್ತಾನೆ ಇಲ್ಲ. ರೆಡಿ ಕೇಕ್. ಕಾಣಲಿಲ್ಲ? ಅಯ್ಯೋ, ಅದೊಂದು ತರದೆ ಮರ್ತ್ಬಿಟ್ಟೆ. ರೆಡಿ ನಾ ಕೇಕ್ ಮಾಡಕ್ಕೆ? ರೆಡಿ ರೆಡಿ ರೆಡಿ. ಇಲ್ಲ ಏನಾಯ್ತು ಅಂಜಲಿ? ನಾವು ಕೇಕ್ ಕಟ್ ಮಾಡಿಸಿದ್ ಬೇಜಾರಾಯ್ತಾ? ನನಗ್ ಬುದ್ಧಿ ಬಂದಾಗ್ಲಿಂದ ಯಾವತ್ತೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಗೆ ಇದ್ಯಾವ್ದು ಅಭ್ಯಾಸ ಇಲ್ಲ. ಏಯ್, ಹುಟ್ಟ ಯಾರು ಬಡವರು ಶ್ರೀಮಂತರು ಇರಲ್ಲ. ಒಳ್ಳೆ ಮನ್ಸು ಯಾರಿಗಿರುತ್ತೋ ಅವರೇ ಶ್ರೀಮಂತರು. ಯು ಆರ್ ಎ ಫ್ರೀ ಬರ್ಡ್. ಇನ್ಮೇಲೆ ನಮ್ ಕಡೆಯಿಂದ ನಿನಗೆ ಯಾವ ತೊಂದರೆನೂ ಇಲ್ಲ. ಹಾ, ಆಮೇಲೆ ಅಂಜಲಿ, ಇಷ್ಟೊಂದು ಇನ್ನೋಸೆಂಟ್ ಆಗಿರ್ಬೇಡ. ಈಗಿನ ಕಾಲದಲ್ಲಿ ಹುಡುಗಿಯರು ಇಷ್ಟೊಂದು ಸಾಫ್ಟ್ ಆಗಿರೋದು ತುಂಬಾನೇ ಡೇಂಜರ್. ಬೋಲ್ಡ್ ಆಗಿ ಮಾತಾಡೋದನ್ನ ಕಲಿ, ಚೆನ್ನಾಗಿ ಓದು. ಯಾವುದೇ ಸಂದರ್ಭ ಬಂದರೂ ಧೈರ್ಯವಾಗಿ ಎದುರಿಸು. ಹೆದರೋರು ಇರೋವರೆಗೂ ಹೆದರ್ಸೋರು ಇದ್ದೇ ಇರ್ತಾರಲ್ವಾ? ಆಮೇಲೆ ನಮ್ಮಿಂದ ನಿನಗೇನಾದ್ರೂ ಹರ್ಟ್ ಆಗಿದ್ರೆ, ಹರ್ಟ್ ಆಗಿರತ್ತಂತ ಗೊತ್ತು, ಬಟ್ ವಿ ಆರ್ ರಿಯಲಿ ವೆರಿ ಸಾರಿ ಫಾರ್ ದ್ಯಾಟ್. ಸುಮ್ಮನೆ ಹೀಗೆ ತಮಾಷೆಗೆ ನಿನ್ನ ಜೊತೆ ಸಲಿಗೆಯಿಂದ ಬಿಹೇವ್ ಮಾಡಿದ್ವಿ, ನಿನ್ನನ್ನು ಗೋಳಾಡಿಸಿದ್ವಿ. ಆ್ಯಂಡ್ ಇವತ್ತಿಗೆ ಫೈನಲಿ ಈ ಅಗ್ರಿಮೆಂಟ್ ಕ್ಲೋಸ್. ಅಂಜಲಿ, ಅವಾಗವಾಗ ಮನೆ ಕಡೆ ಬಂದು ಹೋಗ್ತಾ ಇರೋ. ಏಯ್ ಬೇಡ ಅಂಜಲಿ, ಆರಾಮಾಗಿ ಓದು. ಮತ್ತೆ ಈ ಕಡೆ ಬರಬೇಡ, ಸುಮ್ಮನೆ ಟೈಮ್ ವೇಸ್ಟ್. ಎಲ್ಲಿಟ್ಬೋದು? Once again, many more happy returns of the day. A small gift from my side. Okay? ಒಳ್ಳೆದಾಗಲಿ. Take care and goodbye.
ಇಲ್ಲಿಗೆ ಮುಗ್ದೋಯ್ತಾ ನಮ್ ಸಂಬಂಧ. ಇನ್ ಮುಂದೆ ನಾನು ನಿನ್ನ ನೋಡೋಕೆ ಆಗಲ್ವಾ? ಹೇಗಿರ್ಲಿ ನಾನು ನಿನ್ನ ನೋಡ್ದೆ. ಇದೇನಾ ವಿದಾಯದ ಆಮಂತ್ರಣ, ಹೂವರಳೋ ಮುನ್ನ ಮುದುಡೋ ಇದೇ ಮೋಡ ಮಳೆಯ, ತರದೆ ಮರೆಯಾಯಿತೆ ಸಂಬಂಧ, ಇಲ್ಲೇ ಅಳಿದೋಯಿತೆ ನನ್ನಲ್ಲೇ ಮಾತು ಉಳಿದೋಯಿತೆ. ಯಾಕೆ ಇಷ್ಟು ಲೇಟು? ಮನೇಲಿ ಒಂದ್ ರಾಶಿ ಕೆಲ್ಸ ಬಿದ್ದಿದೆ. ನಿಮ್ಮಪ್ಪ ನೋಡಿದ್ರೆ ಒಂದ್ ಕೆಲ್ಸ ಮಾಡಲ್ಲ ಅಂತಾರೆ. ಒಂದ್ ಹೆಣ್ಮಗಳಾಗಿ ಕೆಲ್ಸ. ಅಂಜು, ನಾ ಮಾತಾಡ್ತಾನೆ ಇದೀನಿ, ನೀನ್ ಹಾಗೆ ರೂಮಿಗೆ ಸೇರ್ಕೋತಿದೀಯಲ್ಲೇ. ಅಂಜು, ನಿನಗ್ ನಾನು ಇಷ್ಟ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ದೆ. ನಾನು ಇಷ್ಟಪಟ್ಟಿದ್ದನ್ನ ಗಿಫ್ಟ್ ಆಗಿ ಕೊಟ್ಟಿದ್ಯಾ ಅಂದ್ರೆ ನಿನ್ ಮನ್ಸಲ್ಲಿ ನಾನು ಇದ್ದೀನಿ ಅಂತ ಅರ್ಥ. ಐ ಆಮ್ ವೆರಿ ಲಕ್ಕಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಅಜಯ್. ಇವತ್ ಹೇಗಾದ್ರೂ ಮಾಡಿ ಅಜಯ್ಗೆ ನನ್ ಮನ್ಸಲ್ಲಿರೋ ವಿಷಯನ ಹೇಳಲೇಬೇಕು. ಲೇಟ್ ಮಾಡ್ದಷ್ಟು ಭಯ ಜಾಸ್ತಿ ಆಗುತ್ತೆ. ಎಲ್ರೂ ಬೇಗ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡೋಣ. ಏನಂತೀರಾ? ಖುಷಿಯ ತುಂಬಿ ಹಾಡುವ ಹೊಸ ನಶೆಯ ಹಾಡಂತೆ. ಚೆನ್ನಾಗಿದ್ದೇನೋ ಮರಿ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ? ಅದ್ ಬೇರೆ ಬಲವಂತ ಮಾಡಿ ಫ್ರೆಂಡ್ಸ್ ನ ಮುಂಚೆನೆ ಕಳ್ಸಿದ್ದೀರಾ. ನಾನೇನ್ ಚಿಕ್ಕ ಮಗುನಾ? ಹಾಗಲ್ಲಪ್ಪ, ಅವರೆಲ್ಲ ನಿನ್ ಜೊತೆಗಿದ್ರೆ ನಿನ್ ಬೇಜಾರ್ ಕಳಿಯಲ್ವಾ? ಅದಕ್ಕೆ. ಡ್ಯಾಡ್, ನಾನೇನ್ ಒಬ್ನೇ ಇಲ್ವಲ್ಲ. ಗಿರಿ ಮತ್ತೆ ವಿಶ್ವ ಇಬ್ರು ನನ್ನ ಜೊತೆಗೆ ಇದ್ದಾರೆ. ಡ್ಯಾಡ್, ನಿಮ್ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ಬಟ್ ನೀವ್ ಅನ್ಕೊಂಡಂಗೆ ಇಲ್ಲೇನೂ ಇಲ್ಲ. ನನ್ ಚಿಂತೆ ಬಿಡಿ, ನೀವ್ ಆರಾಮಾಗಿರಿ. ಆಮೇಲೆ ಡ್ಯಾಡ್, ನನ್ ಕಾಂಪಿಟೇಷನ್ ಹೊತ್ತಿಗೆ ನೀವ್ ನನ್ ಜೊತೆಗಿರ್ಬೇಕು. ಏಯ್, ನಾನು ಅದನ್ನ ಮಿಸ್ ಮಾಡ್ಕೋತೀನೇನೋ. ನನ್ ಮಗನ್ ಕನಸು ನನಸಾಗ್ತಾ ಇದೆ. ನೀನ್ ವಿನಿಂಗ್ ಅವಾರ್ಡ್ ತಗೊಳ್ಳೋದನ್ನ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ ಡ್ಯಾಡ್, ಬಾಯ್. ಬಾಯ್ ಬಾಯ್. ಹಲೋ ಹಲೋ ಹಲೋ, ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಏನ್ ಅನ್ಕೊಂಡಿದ್ದೀರಾ? ಮನೆ ಅಂತಾನೆ ಅನ್ಕೊಂಡಿದೀವಿ. ಯಾಕೆ ಸರ್, ಏನಾಯ್ತು? ಯಾಕೆ ಏನು ಅಂತ ನನ್ನ ನೀನು ಕ್ವಶನ್ ಕೇಳ್ಬೇಡ. ಆವಾಗಿಂದ ದಬ 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 ಅಂತ ಶಬ್ದ ಬರ್ತಾ ಇದೆ. ಮನೆ ಬರೀ ಅಳ್ಳಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಾಗಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಪ್ರಾಕ್ಟೀಸ್? ಏನ್ ಸರ್, ಇಷ್ಟ ದಿನದಿಂದ ನಾವು ಮಾಡ್ತಾ ಇದೀವಿ, ನೀವು ನೋಡ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ಲದೆ ಇರೋಂಥದ್ದೇನಿದೆ? ಯಾವ್ದೋ ಹುಡುಗಿ ಬರ್ತಾ ಇತ್ತಲ್ಲ, ಅದರಿಂದ ನಂಬ್ಕೊಂಡ್ಬಿಟ್ರ. ಪ್ರಾಕ್ಟೀಸ್ ಮಾಡಿ ರಿಯರ್ಸ್ ಮಾಡಕ್ಕೆ ಅದೇನು ಸ್ಪೋರ್ಟ್ಸ್? ಅದು ಒಂಥರ ಸ್ಪೋರ್ಟ್ಸ್ ಇದ್ದಂಗೆ ಸರ್. ನಾವ್ ಯಾವಾಗ್ಲೂ ಯಾವ್ದೇ ವಿಷಯಕ್ಕೆ ಪಕ್ಕ ರಿಹರ್ಸಲ್ಸ್, ನೀಟ್ ಪ್ರಾಕ್ಟೀಸ್ ಇಲ್ದೆ ಪ್ರಾಕ್ಟಿಕಲ್ ಆಗಿ ಹೋಗೋದೇ ಇಲ್ಲ. ಆಮೇಲೆ ಮುಂದೆ ನಮಗೆ ಕಷ್ಟ ಅಲ್ವಾ ಸರ್? ಆಹಾ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬೇಗ ಔಟ್ ಆಗ್ಬಿಡ್ತೀನಿ ಅಂತ ಭಯನಾ? ಎಸ್ ಸರ್.
ಅದಕ್ಕೆ ಚಾನ್ಸ್ ಸಿಕ್ಕಾಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಎಲ್ರು ಬೆವ್ರ ಕಿತ್ತು ಸುಸ್ತಾಗೋರ್ಗು ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸರ್ ಪ್ರಾಕ್ಟೀಸ್ ಮಾಡ್ಬೇಕು, ಲೇಟ್ ಆಗ್ತಾ ಇದೆ. ಬಾಯ್, ಬೇಜಾರ್ ಮಾಡ್ಕೋಬೇಡಿ. ಇಷ್ಟು ಓಪನ್ ಆಗಿ ಮಾನ ಮರ್ಯಾದೆ ಇಲ್ದೆ ಎಲ್ಲ ನನ್ನ ಹತ್ರ ಹೇಳ್ಕೊಂತಾವನೆ ಅಂದ್ರೆ ಇಲ್ಲಿ ಏನೋ ಕಾಸ ಮಾಸ ನಡೀತಾ ಇದೆ. ಹೆಂಗಾರು ಮಾಡಿ ಅಡ್ಕೈಸ್ಕೊಂಡು ಅಡ್ಡಿಂಗ್ ಮಾಡ್ಬಿಡ್ಬೇಕು. ಹಲೋ, ಏನ್ ಸರ್? ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ನಿಮ್ಮ ಆಟಕ್ಕೆ ಸೇರ್ಸ್ಕೋತೀರಾ? ಐ ಲೈಕ್ ಯು ಸ್ಪಿರಿಟ್, ಬಟ್ ಅದಕ್ಕೆ ಅಂತ ಒಂದು ಏಜ್ ಅಂತ ಇರುತ್ತೆ. ಅದಕ್ಕೆ ಸಿಕ್ಕಾಪಡೆ ಎನರ್ಜಿ ಬೇಕು. ಅದು ಈ ವಯಸ್ಸಲ್ಲಿ ನಿಮ್ ಕೈಯಲ್ಲಿ. ಹಲೋ, ಐ ಆಮ್ ಆಲ್ಸೋ ಎನರ್ಜೆಟಿಕಲ್ ಯಂಗ್ ಪರ್ಸನ್. ಇನ್ನು ಮದುವೆ ಆಗದೆ ಇರೋ ಬ್ಯಾಚುಲರ್. ಬೆಳಿಗ್ಗೆ ಸಾಯಂಕಾಲ ಯೋಗ ಮಾಡಿ ಮೈನ ಫಿಟ್ ಆಗಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್ ಅದಕ್ಕೆಲ್ಲ ಜಿಮ್ ಯೋಗ ಮಾಡಿದ್ರೆ ಯೂಸ್ ಇಲ್ಲ ಸರ್. ಬೇಸಿಕ್ ಕಲಿಯಕ್ಕೆ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲ ಎಕ್ಸ್ ಭೋಗ ಮಾಡಕ್ಕೆ ಸ್ಕೂಲ್ಗೆ ಬೇರೆ ಹೋಗ್ಬೇಕು ಅಂತಾರಲ್ಲಪ್ಪ. ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅದೆಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ, ಅರ್ಧ ಭಾಗ ನಂದು 100 ರೂಪೀಸ್ ಟಿಪ್ಸ್ ಕೊಟ್ಬಿಡ್ತೀನಿ. ಏನಂತ ಅವ್ರಿಗೆ ಅವಾಗ್ಲಿಂದ ತಲೆ ತಿಂತಾ ಇದ್ದಾನೆ. ಅದು ನಾನು ಬಂದ್ ನಿಮ್ ಗ್ಯಾಂಗಿಗೆ ಜಾಯ್ನ್ ಆಗ್ತೀನಿ ಅಂತ ಅವ್ರೆ. ಇಲ್ಲಿ ನಮ್ ಲೈಫ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಇನ್ನು ಅವ್ನು ಬಂದ್ರೆ ನಮ್ ತಲೆ ಮೇಲೆ ಕುತ್ಕೋಬೇಕಷ್ಟೇ. ಕಳ್ಸ ಆಚಾಗ್ಲೇ. ಹೆಂಗಾರ ಮಾಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್ ಆಗಲ್ಲ ಸರ್, ಆಗಲ್ಲ. ನಿಮ್ದು ಆದ್ಮೇಲೆ ಸರ್ ಇಲ್ಲ ಸರ್, ಆಗಲ್ಲ. ಅಯ್ಯೋ, ನನ್ ಮಕ್ಳು ಬಿಟ್ಕೊಡಲ್ಲ ಅಂತ ಅವ್ರಲ್ಲಪ್ಪ. ಹೆಂಗಾದ್ರೂ ಮಾಡಿ ಈ ಗ್ಯಾಂಗಿಗೆ ಜಾಯಿನ್ ಆಗ್ಲೇಬೇಕು. ಏಯ್, ಯಾರೋ ಅದು ಅಷ್ಟೊಂದ್ ತಲೆ ತಿಂತಾ ಇದಾರೆ? ಅವನ್ ಕಣೋ ನಮ್ಮ ಅಪಾರ್ಟ್ಮೆಂಟ್ ಸೆಕ್ರೆಟರಿ. ಜಾಮೆಟ್ರಿ ಬಾಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗಕ್ ಕೇಳಲ್ಲ ಅವ್ನ್ಗಳು. ಪ್ರಾಕ್ಟೀಸ್ ಮಾಡಕ್ ಬಿಡಲ್ವಾ? ಅಲ್ವಾ? ಸರಿ, ಯಾವ ಕಾರ್ಡ್ ಇದು? ಸ್ವಲ್ಪ ಓವರ್ ಆಯ್ತು ಕಣೋ ಇವಂದು. ನೀನಿರು, ಇವತ್ತು ಅವ್ನ ಗ್ರಹಚಾರ ನಾನ್ ಬಿಡಿಸ್ತೀನಿ. ಕೂದಲು ಬೇರೆ ಬಿಡ್ಕೊಂಡು ಹೋಗ್ತಾವಳೆ. ದೆವ್ವಾಗಿವ ಅನ್ಕೊಂಡು ನೆಗದು ಬಿದ್ದು ಹೋಗ್ತಾನೋ. ಯಾವತ್ತು ಇವಳ ನೋಡೇ ಇಲ್ವಲ್ಲ. ಯಾರು ನೀನ್? ಯಾರು? ನಾನ್ ಯಾರಾದ್ರೆ ನಿನಗೇನು? ನಿನಗೆ ಯಾರು ಬೇಕು ಅದನ್ ಮೊದ್ಲು ಹೇಳು. ಅಜಯ್. ಹೆಸರು ನಾಗವಲಿ. ಅಂಜಲಿ. ಅಂಜಲಿ. ಲೋ ಅಜಯ್, ಯಾರೋ ಅಂಜಲಿ ಅಂತೆ ನೋಡೋ. ಇವಳಾಗ್ ಬರಕ್ ಹೋದ್ಲು. ಹಾಯ್ ಬಾಸ್. ಹೇಯ್, ಅಷ್ಟ್ ಹೇಳಿದ್ಮೇಲೆ ಮತ್ತೆ ಯಾಕೆ ಬಂದೆ ನೀನು? ಅದು ನಾನು ನೋಡು, ನಿಂಗ್ ಫ್ರೀಡಮ್ ಕೊಟ್ಟಾಯ್ತು. ನಿನ್ ಪಾಡಿ ನೀನ್ ಹೋಗಿ ಕಾಲೇಜಲ್ಲಿ ಓದ್ಕೊಂತ ಹೇಳಿಲ್ವಾ? ಮತ್ತೆ ಬರಬೇಡ, ಹೊರಡು ಹೊರಡು. ಯಾಕೆ ಹೀಗ್ ಮಾತಾಡ್ತಾ ಇದ್ದಾರೆ? ನನ್ನನ್ನ ಯಾಕೆ ಬರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ? ಆ ಹುಡ್ಗಿ ಯಾರು? ಇಷ್ಟು ದಿವಸ ಇಲ್ದೇ ಇರೋಳು ಈಗ ದಿಢೀರ್ ಅಂತ ಎಲ್ಲಿಂದ ಬಂದ್ಲು? ಅಜಯ್ನ ಹೋಗು ಬಾರೋ ಅಂತ ಕರೆಯೋಷ್ಟು ಕ್ಲೋಸಾ? ಯಾಕಂಜು ಈ ನಡುವೆ ಒಂಥರ ಇದೆಯಾ? ಏನಾಯ್ತೆ? ಮತ್ತೆ ಏನಾದ್ರೂ ಸ್ಲಮ್ ಮಂಜಬನ್ ಕಾಟ ಕೊಟ್ನಾ? ಇಲ್ಲ ಕಣೆ, ಹಾಗೇನೂ ಇಲ್ಲ. ಮತ್ತ್ಯಾಕೆ ಒಂಥರ ಇದೆಯಾ? ಅಂಜು, ಅಂಜು, ಏನಾಯ್ತಂಜು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನೋಡಂಜು, ಹುಡುಗರಲ್ಲಿ 2 ಟೈಪ್ ಇರ್ತಾರೆ. ಒಂದು, ಲವ್ ಆಗಿದ ತಕ್ಷಣ ಹಿಂದೋ ಮುಂದೋ ಯೋಚನೆ ಮಾಡದೆ ಪ್ರಪೋಸ್ ಮಾಡ್ಬಿಡ್ತಾರೆ. ಇನ್ನೊಂದ್ ಟೈಪ್ ಹುಡುಗರು ಲವ್ ಆದ್ರೂ ಅದನ್ನ ಹೇಳ್ಕೊಳ್ದೆ ಹುಡುಗಿಯರೇ ಪ್ರಪೋಸ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಿರ್ತಾರೆ. ಲೈಕ್ ನೀನ್ ಅಜಯ್ ತರ. ಹೌದೇನೆ? ಹಾಗಾದ್ರೆ ಅವನು ನನ್ನ ಲವ್ ಮಾಡ್ತಾನಲ್ವಾ? ಮತ್ತೆ ಯಾಕ್ ಬಂದೆ? ಇನ್ಮೇಲೆ ಹೀಗೆಲ್ಲ ಬರ್ಬೇಡ ಅಂತ ಏನೇನೋ ಹೇಳ್ಬಿಟ್ಟ. ಏಯ್, ಎಲ್ಲಾ ಹುಡುಗರು ತಮ್ಮ ಫ್ರೆಂಡ್ಸ್ ಜೊತೆಲಿ ಇರ್ಬೇಕಾದ್ರೆ ಎಲ್ಲಿ ತಮ್ಮ ಲವ್ ವಿಷಯ ಲೀಕ್ ಆಗುತ್ತೋ ಅಂತ ಹಾಗೆ ಮಾಡೋದು. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮೊದ್ಲು ನಿನ್ ಲವ್ ವಿಷಯನ ಅವನ ಹತ್ರ ಹೇಳ್ಬಿಡು. ಅಯ್ಯೋ, ನಾನಾ? ನಾನಾ? ನೀನ್ ಯಾಕೆ ಹೀಗೆ ಎದುರ್ಕೋತೀಯಾ? ನೀನ್ ಪ್ರಪೋಸ್ ಮಾಡ್ಲಿ ಅಂತ ಅವನು ಪ್ರಪೋಸ್ ಮಾಡ್ಲಿ ಅಂತ ನೀನು. ನೀವಿಬ್ರು ಹೀಗೆ ಕೂತಿದ್ರೆ ಸಚಿನ್ ತರ ಧೋನಿನು ರಿಟೈರ್ಡ್ ಆಗ್ಬಿಡ್ತಾನೆ. ನಡಿ ಬೇಗ ಹೇಳುವಂತ ನೀನ್ ಲವ್ ಮ್ಯಾಟ್ರನ್ನ. ಆಹಾ,
ಅಂಜಲಿ ಬಂದ್ಲು, ಎಷ್ಟು ದಿವಸ ಆಗಿತ್ತು ಇವಳು ಫೇಸ್ ನೋಡಿ. ಏಯ್ ಬರ್ಬೇಡ ಅಂತ ಹೇಳಿಲ್ಲ ನಿನಗೆ? ಜೊತೆಗೆ ಬಾಲನ್ ಬೇರೆ ಕಟ್ಕೊಂಡ್ ಬಂದಿದ್ಯಾ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅದು ಅಂಜಲಿ ನಿಮ್ ಜೊತೆ ಮಾತಾಡ್ಬೇಕು ಅಂದ್ಲು. ನನ್ನ ಹತ್ರ ಮಾತಾಡೋಂಥದ್ದು ಇಲ್ಲ, ನೀನು ಅವಳ ಪರವಾಗಿ ಮಾತಾಡೋಂಥದ್ದು ಏನೂ ಇಲ್ಲ. ಅವಳ ID ಕಾರ್ಡ್ ಕೊಟ್ಟಾಯ್ತು, ಅಗ್ರಿಮೆಂಟ್ ಹರಿದಾಕಿದ್ದೀನಿ, ಜೊತೆಗೆ ಓಡಾಡಿದ ಕಾಸು ಕೊಟ್ಟಿದ್ದೀನಿ. ಈ ತರ ಓದೋದ್ ಬಿಟ್ಟು ಕಾಲೇಜಿಗೆ ಬಂಕ್ ಹಾಕಿ ನನ್ನ ಹಿಂದೆ ಬರೋದಾಗ್ಲಿ, ನನ್ನ ಬಗ್ಗೆ ಮಾತಾಡೋಂಥ ಟಾಪಿಕ್ ಏನಿಲ್ಲ. ಇದೇ ಲಾಸ್ಟ್ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಇಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಬೀದಿ ಸುತ್ತದ್ ಬಿಟ್ಬಿಟ್ಟು ಮನೆ ಹೋಗಿ ನೆಟ್ಟು ಓದ್ಕೊಳ್ಳಿ. ಸಮಾಧಾನ ಮಾಡ್ಕೊ. ಅಜಯ್, ಯಾಕೋ ಪಾಪ ಅವಳು ನಂಗ್ ಬೈದೆ ನೀನು? ಏನೋ ಪರಿಚಯ ಅಂತ ಮಾತಾಡ್ಸಕ್ ಬಂದಿರ್ಬೋದಪ್ಪ. ಅದೇ ಪಾಪ ತುಂಬಾ ಹರ್ಟ್ ಆಗ್ಬಿಟ್ಲು ಅನ್ಸುತ್ತೆ. ಹರ್ಟ್ ಆಗ್ಲಿ ಬಿಡೋ, ಅಟ್ಲೀಸ್ಟ್ ಅದರಿಂದಾದ್ರೂ ನನ್ನ ಹಿಂದೆ ಬರೋದ್ ಬಿಡ್ತಾಳೆ. ಯಾಕೆ ಅವಳಿಗೆ ಯಾಕೆ ಹರ್ಟ್ ಆಗ್ಬೇಕು? ನೋಡು, ನಾನ್ ಡಿಸ್ಟರ್ಬ್ ಆದಂಗೆ ಅವಳು ಡಿಸ್ಟರ್ಬ್ ಆದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಡ್ಬಿಡ್ತಾಳೆ. ಹಾಗಾಗಬಾರ್ದಂತಾನೆ. ಅಜಯ್, ಡಿಸ್ಟರ್ಬ್ ಆಗಿರೋದು ಅವಳಲ್ಲ, ನಿನ್ ಮನ್ಸು. ಓಹೋ, ಅದಕ್ಕೆ ನಾ ಸಾಹೇಬ್ರು ಹಿಂಗಾಡ್ತಾ ಇರೋದು. ಸರಿನಪ್ಪ, ಇವಾಗ ಅವಳು ನಿನ್ನ ಹತ್ರಕ್ ಬಂದು ಐ ಲವ್ ಯು ಅಂತಂದು ಇಟ್ಕೋ. ಅರೆ ಸುಮ್ನೆ ಹೆಂಗ ಅನ್ಲು ಇಟ್ಕೋ, ಅವಾಗ ಏನ್ ಮಾಡ್ತೀಯಾ? ನನ್ನ ಲೈಫಲ್ಲಿ ಸ್ವಾತಿಗಲ್ದೆ ಬೇರೆ ಯಾರಿಗೂ ಜಾಗ ಇಲ್ಲ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಸ್ವಾತಿನ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಯವಿಟ್ಟು ನೀವು ಮರೆಸೋ ಪ್ರಯತ್ನ ಮಾಡಬೇಡಿ. ಇವತ್ತು ಇವಳು, ನಾಳೆ ಇನ್ನೊಬ್ಳು, ನಾಡಿದ್ದು ಮತ್ತೊಬ್ಳು ಅನ್ನೋ ಜಯಮಾನ ನನ್ನಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಮತ್ತೆ ಇಂಥ ಮಾತಾಡಬೇಡಿ. ಹಾಗಲ್ವ ಅಜಯ್? ಕೆಲ್ಸಕ್ಕೆ ಬರ್ದೇ ಇರೋ ವಿಷಯ ಮಾತಾಡೋದಾದ್ರೆ ದಯವಿಟ್ಟು ತಾವೆಲ್ಲ ಹೇಳ್ಕೊಂಬೋದು ಕೇಳಿ. ಏ ಲವ್ ಫೇಲರ್ ಆದಾಗ ಎಣ್ಣೆ ಹೊಡಿಬೇಕಂದ್ರೆ ಹೌದೇನೆ? ಅಷ್ಟೊಂದು ರೂಢಾಗಿ ಮಾತಾಡಿದ್ನೇನೆ ಅವನು. ಬಿಟಾಕೆ, ಅಜಯ್ ಇಲ್ಲ ಅಂದ್ರೆ ವಿಜಯ್, ವಿಜಯ್ ಸಿಕ್ಲಿಲ್ಲ ಅಂದ್ರೆ ಸಂಜಯ್. ಹುಡುಗರ್ಗೇನ್ ಬರಾನಾ? ಡಿಮ್ಯಾಂಡ್ ಇರೋದು ಹುಡುಗಿರ್ಗೆ. ಸರ್ವೆ ಪ್ರಕಾರ 3 ಜನ ಹುಡುಗರಿಗೆ ಒಬ್ಳೆ ಹುಡುಗಿ ಅಂತೆ. ನೋಡೆ, ಗಳಿಗೆ ಸಿದ್ದ ಒಳಗೆ ಬೈದ ಅನ್ನೋ ಹಾಗಿರೋ ಕ್ಯಾರೆಕ್ಟರ್ ಹುಡುಗರ್ದು. ಅವ್ರು ಗೆಲ್ಬೇಕು, ಆದ್ರೆ ಅವ್ರೇನು ಕಳ್ಕೋಬಾರ್ದು. ಸಿಕ್ಕಾಪಟ್ಟೆ ಈಗೋ ಇರೋಂತ ಇಡಿಯಟ್ಸ್. ಹುಡುಗಿರಂದ್ರೆ ಕಾಂಡೋಮ್ ತರ ಯೂಸ್ ಅಂಡ್ ಥ್ರೋ ಪಾಲಿಸಿನ ಫಾಲೋ ಮಾಡ್ತಾರೆ. ಅದೇ ನಾನ್ ನೋಡು, ಯಾವನಾದ್ರೂ ಹಲ್ ಕಿಸ್ಕೊಂಡ್ ನನ್ ಹಿಂದೆ ಬಂದ್ರೆ ಅವನ ಹಿಂದೆ ಹೋಗ್ತಾ ಇರ್ತೀನಿ. ಅವನು ಚೆನ್ನಾಗ್ ಟ್ಯಾಕ್ಸ್ ಹಾಕಿ ಅವನ ಹತ್ರ ಇರೋ ಬರೋದನ್ನೆಲ್ಲ ಚೌರ ಮಾಡಿ ಕಳಿಸ್ತೀನಿ. ನೋಡೆ, ಈ ಲೈಫ್ ಅಲ್ಲಿ ಲವ್ ಗಿವ್ ಅನ್ನೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಅದೆಲ್ಲ ವೇಸ್ಟ್. ಯಾವನ್ ಬರ್ತಾನ ಅವನ್ ಜೊತೆ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಪಿಕಪ್ ಡ್ರಾಪ್, ಶಾಪಿಂಗು, ಪಿಕ್ಚರು, ಬರೀ ಖರ್ಚಿಗೋಸ್ಕರ ಮಾತ್ರ ಅವ್ರನ್ನ ಇಟ್ಕೋಬೇಕು. ಆದ್ರೂ ನೀವ್ ಏನೇ ಹೇಳಿ, ಅಜಯ್ ಮಾತ್ರ ಒಳ್ಳೆಯವರು. ಏಯ್, ಇನ್ನು ಇವಳಿಗೆ ಕಿಕ್ ಹತ್ತಿಲ್ಲ ಅನ್ಸುತ್ತೆ. ಇನ್ನೊಂದ್ ಪೆಗ್ ಹೊಡಸ್ರೆ ಸಾಕು ಬಿಡೆ. ಲವ್ ಫೇಲ್ಯೂರ್ ಅದ ಕುಡಿಬೇಕಣೆ, ವಾಂತಿ ಬರುತ್ತೆ. ಏನಾಗಲ್ಲ, ಕುಡಿಯೇ. ಉಪ್ಪಿನಕಾಯಿ ತಿನ್ನೆ, ಸರಿ ಹೋಗುತ್ತೆ. ನೋಡೆ, ಹುಡುಗರು ವಾಂತಿ ಮಾಡ್ಕೊಳ್ಳೋದು ಲಿಮಿಟ್ ಮೀರಿ ಎಣ್ಣೆ ಹೊಡೆದಾಗ, ಹುಡುಗಿರ್ ವಾಂತಿ ಮಾಡ್ಕೊಳ್ಳೋದು ಹುಡುಗರ ಜೊತೆ ಲಿಮಿಟ್ ಮೀರ್ದಾಗ. ರಪ್ಪಕ್ಕಂತ ಎತ್ತೆ ಕುಡ್ಸ. ಕುಡಿಯೇ ಕುಡಿಯೇ, ನೀನ್ ನೋವೆಲ್ಲ ಮರ್ತೋಗುತ್ತೆ, ಕುಡಿಯೇ. ಏಯ್, ನನ್ನ ಅಜಯ್ ತುಂಬಾ ಒಳ್ಳೆಯವನು. ಅವ್ನ್ ಯಾವತ್ತೂ ಬದ್ಲಾಗಲ್ಲ. ಅವನಷ್ಟು ಒಳ್ಳೆಯವನ ನಾನೆಲ್ಲೂ ನೋಡಿಲ್ಲ. ಯಾರು ಏನೇ ಹೇಳಿದ್ರು ಈ ಅಂಜಲಿ ಲವ್ ಮಾಡೋದು ಅಜಯ್ನೆ. ಅವಳನ್ ಮಾತ್ರ ಬಿಡಲ್ಲ. ಯಾರೇ ಅವಳು? ನನ್ನನ್ನ ಯಾರು ಅಂತಾಳೆ? ಯಾರೇ? ಅದೇ ಆ ಅಜಯ್ ಜೊತೆ ಇದ್ದಾಳಲ್ಲ, ಅವಳು ಬಂದ್ಮೇಲೆನೆ ಅಜಯ್ ನನ್ನ ಅವಾಯ್ಡ್ ಮಾಡ್ತಾ ಇರೋದು. ನನ್ನ ಅಜಯ್ ಚೇಂಜ್ ಆಗಕ್ ಅವಳೇ ಕಾರಣ. ಅವಳ ಮಾತ್ರ ಬಿಡಲ್ಲ. ಬಿಡೆ, ಟೆನ್ಷನ್ ಮಾಡ್ಕೋಬೇಡ. ಲೇ ಅಂಜು, ಅಜಯ್ ಅವಳಿಗೆ ಫಿದಾ ಆಗ್ಬಿಟ್ಟಿದಾನ್ ಕಣೆ. ಇನ್ಮೇಲೆ ನಿನ್ನನ್ ಯಾಕೆ ನೋಡ್ತಾನೆ? ಬಿಟ್ಬಿಡೆ. ಇಲ್ಲ, ನಾನು ಅಜಯ್ ಒಳ್ಳೆಯವನು. ಅವ್ನ್ ನನ್ನೇ ಲವ್ ಮಾಡ್ತಾನೆ. ಆದ್ರೆ ಆ ಮಾಟಗಾತಿ ಇದೆಲ್ಲ ಮಾಡ್ತಾ ಇರೋದು. ಅವಳನ್ನ ಮಾತ್ರ ಬಿಡಲ್ಲ. ಆಹಾ, ಅಜಯ್ ಬಗ್ಗೆ ಒಂದ್ ಮಾತಾಡಿದ್ರು ಅವನನ್ನ ಬಿಟ್ಕೊಡಲ್ಲ ನೀನು. ಅಜಯ್, ಐ ಲವ್ ಯು. ನಾನು ಇನ್ನ ಲವ್ ಮಾಡೇ ಮಾಡ್ತೀನಿ. ಅವಳನ್ನ ಈಗ್ಲೇ ಹೋಗಿ ಹೊಡಿತೀನಿ.
ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನಿನ್ನ ಏನಾಯ್ತು? ಹನ್ನೊಂದುವರೆ ಕೆಲಸ ಮಾಡಿದಾಳೆ ಗೊತ್ತಾ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಏನೇ ಇದೆಲ್ಲ? ಏನೇ ಇದೆಲ್ಲ? ಕೇಳು. ಯಾವನೇ ಅವನು? ನಾನು ಯಾವ್ದನ್ನ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಚೆನ್ನಾಗಿ ಗೊತ್ತಪ್ಪ. ಈಗಿನ ಕಾಲದಲ್ಲಿ ಒಂಟಿ ಹುಡುಗಿ ಸಿಕ್ಕರೆ ಅವರನ್ನು ನೋಡೋ ದೃಷ್ಟಿ, ನಡೆಸ್ಕೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ. ಆದ್ರೆ ಇವಳು ಮನ್ಸಲ್ಲಿ ಮೂಡಿರೋ ಪ್ರೀತಿ, ಸಾರಿ ಸರ್, ಅದ್ ಪ್ರೀತಿ ಅಲ್ಲ, ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್. ಏನ್ ಪ್ರೀತಿನೋ ಏನ್ ಅಟ್ರಾಕ್ಷನ್ ನನಗಂತೂ ಒಂದು ತಿಳಿತಾ ಇಲ್ಲಪ್ಪ. ಇದಕ್ಕೆ ನೀನೇ ಪರಿಹಾರ ಹುಡುಕ್ಬೇಕು. ಸರ್ ಒಂದ್ ನಿಮಿಷ ಬಾಯ್, ಒಂದ್ ನಿಮಿಷ ಬಾ. ಏನ್ ಗೊತ್ತು ನಿನಗೆ ನನ್ನ ಬಗ್ಗೆ? ನಾನು ಯಾರು, ಯಾವ ಊರು, ಇಲ್ಲಿಗೆ ಯಾಕೆ ಬಂದೆ, ಏನಾದ್ರೂ ಗೊತ್ತಾ ನಿನಗೆ? ನಾನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋದನ್ ಬಿಟ್ರೆ ನನಗ್ ಬೇರೆ ಏನು ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಏಯ್, ನೀನ್ ಅನ್ಕೊಂಡಂಗ ಪ್ರೀತಿ ಅಲ್ಲ, ಜಸ್ಟ್ ಅಟ್ರಾಕ್ಷನ್. ನನ್ ಪ್ರೀತಿ ಅಲ್ಲಿದೆ. ಆಕರ್ಷಣೆ ಯಾವತ್ತೂ ಪ್ರೀತಿ ಅನ್ಸ್ಕೊಳಲ್ಲ. ನನ್ನ ಜೀವನದಲ್ಲಿ ಏನ್ ನಡೆದಿದೆ, ಯಾರಿದ್ದಾರೆ, ಏನಾದ್ರೂ ಗೊತ್ತಾ ನಿನಗೆ? ನಿನಗಷ್ಟೇ ಅಲ್ಲ, ಅವತ್ತಿಂದ ನನ್ನ ಮನಸ್ಸು ಒದ್ದಾಡ್ತಾ ಇತ್ತು. ಲೋ ಗಿರಿ, ಏನೋ ಇವತ್ತು ಇಷ್ಟೊತ್ತಾದ್ರೂ ಸ್ವಾತಿ ಬಂದಿಲ್ಲ? ಲೋ ಮಗ, ಇವತ್ತು ಬಸ್ಸು ಆಬ್ಸೆಂಟು, ಹಂಗಾಗಿ ಅವಳು ಬರಲ್ಲ ಅನ್ಸುತ್ತೆ. ಸುಮ್ಮನೆ ನೀವು ಕಾಯ್ದು ವೇಸ್ಟ್. ಅವಳು ಬಂದೇ ಬರ್ತಾಳೆ, ನನ್ನ ಸೆನ್ಸ್ ಹೇಳ್ತಾ ಇದೆ. ಹೇಯ್, ಬಂದ್ಲು 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 ಬಂದ್ಲು. ನನ್ನ ಮಕ್ಕಳ ನಿಮ್ ಮಾತು ಕೇಳ್ಕೊಂಡು ನಾನು ಹೋಗಿದ್ರೆ ಅಷ್ಟೇ ಇವತ್ತು. ಹೇಯ್, ಬಂದ್ರು ಬಂದ್ರು ಬಂದ್ರು. ಅವಳು ನೋಡಲ್ಲ, ಇವ್ನು ಬಿಡಲ್ಲ. ಈಗ ಸಮಾಧಾನನ? ತೃಪ್ತಿ ಆಯ್ತಪ್ಪ? 6 ತಿಂಗಳಿಂದ ಇದೇ ಆಗ್ತಿರೋದು. ಅವಳು ಮಾತ್ರ ನಿನ್ ಕಡೆ ನೋಡ್ತಾ ಇಲ್ಲ, ನೀನು ಮಾತ್ರ ಹಲ್ಕಿಸ್ಕೊಂಡು ಅವಳೇ ನೋಡ್ತಿರ್ತೀಯ. ಲವ್ ವರ್ಕೌಟ್ ಆಗಲ್ಲ ಕಣೋ, ಬಿಟ್ಟಾಕೋ. ಎಷ್ಟು ದಿವಸ ಅಂತ ಕಾಯ್ತೀಯೋ? ಮೊದ್ಲ ಕೆಲ್ಸ ಮಾಡು. ಏನಾ ಅವಳು ಮತ್ತೆ ಹೊರಗಡೆ ಬಂದು ನೋಡ್ಕೊಂಡು ಹೋದ್ಲು ಕಣೋ. ಯಾರು? ಇನ್ಯಾರು? ಸ್ವಾಧೀನಪ್ಪ. ನೋಡು, ಸಾಯ್ಸಾಕ್ಬಿಡ್ತೀನಿ. ಕರೆಕ್ಟಾಗಿ ಹೇಳು, ನನ್ನ ಸ್ವಾತಿ ಬಂದು ನನ್ನ ನೋಡಿದ್ಲಾ? ಎಷ್ಟು ಸತಿ ಹೇಳ್ಬೇಕು? ನಮ್ಮ ಅಮ್ಮನೇ ನೋಡಿದ್ಲು, ನಮ್ಮ ಅಜ್ಜಿ ಅಣ್ಣಗಳು. ಅವಳು ಮತ್ತೆ ತಿರುಗಿ ನೋಡಿದ್ದನ್ನ ನಾನು ಇದೇ ಕಣ್ಣಲ್ಲಿ ನೋಡಿದ್ನಮ್ಮ. ಕರೆಕ್ಟಾ? ಕರೆಕ್ಟು. ನನ್ ಸ್ವಾತಿ ಬಂದ ನೋಡ್ಲು. ಇಷ್ಟು ದಿವಸ ಆಗಿದ್ದು ಇವತ್ತು ರಿಸಲ್ಟ್ ಸಿಕ್ತೋ? ನಿನ್ನೆ ನೋಡ್ದೆ ಅಂತ ಹೇಳಿದೆ, ಇವತ್ತೆಲ್ಲ ತಿರುಗಿ ನೋಡ್ತಾನೆ ಇಲ್ವಲ್ಲ? ನೋಡ್ತಳಿರೋ ಗ್ಯಾರಂಟಿ ಅವಳು ನೋಡೇ ನೋಡ್ತಾಳೆ ಕಣೋ.
ನೀನ್ ಮಾತ್ರ ಆ ಕಡೆ ಈ ಕಡೆ ನೋಡಿದ್ರೆ ಅವಳನ್ನೇ ನೋಡ್ತಾ ಇದ್ದೆ. ಆಮೇಲೆ ಅವಳು ತಿರುಗಿ ನೋಡಿದಾಗ ನೀನ್ ನೋಡ್ದೆ, ನಾನ್ ನೋಡಿಲ್ಲ ಅಂತ ಮಾತ್ರ ನನ್ ಜೀವ ತಿನ್ಬೇಡ. ಲೈ, ಅವಳು ತಿರುಗಿದಾಗ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ಐ ಲವ್ ಯು ಅಂತ ಹೇಳ್ಬಿಡ. ಆಮೇಲೆ ಏನಾಗುತ್ತೋ ಆಗ್ಲಿ, ಆಮೇಲೆ ನೋಡ್ಕೋಣ. ಆಮೇಲೆ ಹೆಚ್ಚು ಕಮ್ಮಿ ಆಗಿ ಜನ ಎಲ್ಲ ಸೇರ್ಕೊಂಡು ನಮಗೂ ಸೈಡ್ರೆ ನೋಡಕ್ ನಾವೇ ಇರಲ್ಲ. ಮಗ ಪಾಸಿಟಿವ್ ಆಗಿ ಥಿಂಕ್ ಮಾಡ ಮಗ. ಆ ಹುಡುಗಿ ಇವತ್ತು ತಿರುಗಿ ನೋಡ್ತಾಳೆ. ಆ ನಂಬಿಕೆ ನನ್ಗಿದೆ ಮಗ. ಹೌದಾ? ಹಂಗಂತೀಯ? ಗ್ಯಾರಂಟಿ. ನಂಬಿಕೆ ನನಗೂ ಇದೆ. ಡೌಟಾ? ಇಲ್ಲ, ಗ್ಯಾರಂಟಿ ಗ್ಯಾರಂಟಿ. ನನ್ ಮಕ್ಕಳ ನನ್ ಸಮಾಧಾನಗೋಸ್ಕರ ನನ್ ಖುಷಿಗೋಸ್ಕರ ಸುಳ್ಳು ಹೇಳ್ತೀರಾ? ಇಷ್ಟ ದಿನ ನೋಡ್ದೆ ಇದ್ದವಳು ಇವತ್ತೆಂಗೋ ನೋಡ್ದಾಳೆ. ಏನ್ ನನ್ ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೀನ? ಕಾಣ್ತಾ ಇದೆಯಾ? ಲೈ, ಹೂ ಇಡೋದಾಗಿದ್ರೆ ಇಷ್ಟೊತ್ತಿಗೆ ನಿನ್ ಕಿವಿನಲ್ಲಿ ಒಂದು ಫ್ಲವರ್ ಶೋನೇ ನಡೆದೋಗ್ಬಿಡೋದು. ಅದಕ್ಕೆ 6 ತಿಂಗಳು ಬೇಕಾಗಿಲ್ಲ ಕಣ. ನಿಜವಾಗ್ಲೂ ಹೇಳ್ತೀನ, ಅವಳು ನಿನ್ನ ನೋಡ್ಕೊಂಡು ನಕ್ಕೊಂಡು ಹೋಗ್ಬಿಟ್ಲು ಮಗ. ನಿಜನಾ? ಇವು ನಾಣಗಳು ನಿಜ. ನಮ್ಮ ತಾಯಣ್ಣ ನಿಜ ಕಣ, ನಮ್ಮ ಅಮ್ಮನ ನಿಜ ಕಣ. ಬೀಳಿಸ್ಕೊಂಡೋದ್ಲು. ಲೋ ಮಗ, ಅವಳು ಬೇಕು ಅಂತಾನೆ ಬೀಳಿಸ್ಕೊಂಡು ಹೋಗಿದ್ದಾಳೆ ಕಣ. ತಗೊಂಬ. ತಗೊಳಪ್ಪ, ನೋಡ್ಕೊ. ಲೈ, ಏನೋ ಇದು ಕೋಟೆ ಚಿತ್ರ ಬರ್ತಿದ್ದಾಳೆ. ಮಿಸ್ಟರ್ ಕೆಪೂರ್ಸ್, ಸ್ವಲ್ಪ ಮೇಲ್ಗಡೆ ನೋಡಿ, ಅಲ್ಲಿ ಗಡಿಯಾರ ಇದೆ. 10 ಅಂತಿದೆ. ಅಂದ್ರೆ ಕೋಟೆ ಹತ್ರ ಬಂದು ಮೀಟ್ ಮಾಡುವಂತನಾ? ನೀನು ಒಬ್ಬ ಲವ್ವರ? ಒಂದಲ್ಲ ಎರಡಲ್ಲ, 6 ತಿಂಗಳಿಂದ ನನ್ ಹಿಂದಿಂದೇನೆ ಅಲಿತಿದ್ಯಲ್ಲ. ನಾನ್ ಎಲ್ ಹೋದ್ರು ಅಲ್ಲೇ ಬರ್ತೀಯ, ಕುಂತ್ರೆ ಕೂರ್ತ್ಯಾ, ನಿಂತ್ರೆ ನಿಲ್ತ್ಯಾ. ಅಷ್ಟೊಂದಿಷ್ಟ ನಾನು ಅಂದ್ರೆ ಅಲ್ವೋ? ಲವ್ ಮಾಡ್ತಿರೋ ಹುಡ್ಗಿನ ಮಾತಾಡ್ಸಕ್ಕೆ ಮೀಟರ್ ಇಲ್ದೇ ಇರೋನು ಅದ್ ಹೇಗೋ ನನ್ನ ಲವ್ ಮಾಡ್ತೀಯಾ? ನಾನಾಗ್ ನಾನೇ ನಿನ್ನ ನೋಡಿ ಸ್ಮೈಲ್ ಮಾಡಿ ಮಾತಾಡ್ಸಕ್ ಕರೆಯೋವರ್ಗೂ ನೀನಾಗ್ ನೀನೇ ಮೇಲ್ ಬಿದ್ದು ಮಾತಾಡ್ಸಲ್ಲ ಅಲ್ವಾ? ಯಾಕ್ ನನ್ ಕಂಡ್ರೆ ಅಷ್ಟೊಂದ್ ಭಯನಾ? ಇವತ್ ಹೇಳ್ತ್ಯಾ, ನಾಳೆ ಹೇಳ್ತ್ಯಾ ಅಂತ ನಾನು ಎಷ್ಟ್ ದಿನ ಅಂತ ಕಾಯಿಲೆ ಹೇಳು? ಕಾಲೇಜ್ ಫೆಸ್ಟ್ ಅಲ್ಲಿ ನಿನ್ ಪರ್ಫಾರ್ಮೆನ್ಸ್ ನೋಡೆ ನಾನ್ ಫುಲ್ ಫಿದಾ ಆಗೋದೆ ಕಣೋ. ಮೊದ್ಲು ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ದು ನಿಂಗಲ್ಲ, ನನ್ಗೆ. ಅವತ್ತ ಫೆಸ್ಟ್ ಅಲ್ಲಿ ನಾನ್ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಇದ್ದೆ. ನಿನ್ನ ನೋಡ್ದಾಗ್ಲೇ ಮನ್ಸೋತೆ, ಆದ್ರೆ ನಿನ್ ಮನ್ಸ್ ಕದ್ದು ನಾನ್ ಗೆದ್ದೆ. ನಾನಾಗ್ ನಾನೇ ನಿನ್ ಹತ್ರ ಬಂದು ಲವ್ ಪ್ರಪೋಸ್ ಮಾಡೋಣ ಅನ್ಕೊಳ್ಳೋ ಅಷ್ಟ್ರಲ್ಲಿ ನೀನೇ ನನ್ ಹಿಂದೆ ಬಿದ್ದಿದ್ದೆ. ನನ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ ನಿನ್ ಫ್ರೆಂಡ್ ಐಶ್ವರ್ಯನ ನನ್ ಹತ್ರ ಕಳಿಸ್ದೆ. ಎಲ್ಲ ಗೊತ್ತಿದ್ ನಾನು ನಿನ್ ಒದ್ದಾಟ ನೋಡ್ತಾ ಒಳ್ಗೆ ಖುಷಿ ಪಡ್ತಾ ಹೊರಗಡೆ ಫುಲ್ ಪೋಸ್ ಕೊಡ್ತಿದ್ದೆ. ಇಷ್ಟು ದಿನ ನನ್ ಎದೆಗೂಡಲ್ಲಿ ನಿನ್ ಪ್ರೀತಿನ್ ಬಚ್ಚಿಟ್ಕೊಂಡ್ ಕಾಯ್ತಿದ್ದು ಈ ದಿನಕ್ಕೆ. ಹೇ, ಎಷ್ಟು ಲವ್ ಮಾಡ್ತೀಯ ನೀನನ್ನ? ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ನಾನ್ ರೈಲಿಗೆ ತಲೆ ಕೊಡು ಅಂತೀನಿ, ಕೊಟ್ಬಿಡ್ತೀಯಾ? ನಾನ್ ಬೆಟ್ಟದ ಮೇಲಿಂದ ಬೀಳು ಅಂತೀನಿ, ಬಿದ್ಬಿಡ್ತೀಯಾ? ಹೇಳು. ನಾನ್ ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಬೈ ಚಾನ್ಸ್ ನಾನಿನ್ನ ನೋಡಿ ಸ್ಮೈಲ್ ಮಾಡದೆ ಹೋಗಿದ್ರೆ ಲೈಫ್ ಲಾಂಗ್ ಹೀಗೆ ಇರ್ತಿದ್ಯಾ, ಇಲ್ಲ ಬೇಜಾರಾಗಿ ಬೇರೆ ಹುಡುಗಿ ಕಾಳು ಹಾಕ್ತಿದ್ಯಾ?
ನನ್ಗಿಂತಲೂ ಸಖತ್ತಾಗಿ ಸೆಕ್ಸಿಯಾಗಿ ಕ್ಯೂಟ್ ಆಗಿ ಸ್ಲಿಮ್ ಆಗಿರೋ ಹುಡುಗಿನ ಕ್ಯಾಚ್ ಹಾಕೊಳ್ಳೋ ಪ್ಲಾನ್ ಮಾಡಿ ಅಡ್ಡ ಚೇಂಜ್ ಮಾಡಿ ಬೇರೆ ಕಾಲೇಜ್ ಕಡೆ ಏನಾದ್ರೂ ಕಾಣಿಸ್ಕೊಂಡಿದ್ರೆ ಅಲ್ಲೇ ಬಂದು ಚಾಕು ಚುಚ್ಚಿ ಸಾಯಿಸ್ಬಿಡ್ತಿದ್ದೆ. ಮಗ ನಮ್ ದಾವಣಗೆರೆಯಲ್ಲಿ ಈ ತರ ರುಚಿ ಸಿಗಲ್ಲ ಮಗ ಅಲ್ವಾ? ಅಜಯ್, ಈ ಕಾಂಪಿಟೇಷನ್ ಅಲ್ಲಿ ನೀವ್ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು? ಸ್ಟಾಪ್ ಇಟ್ ಅಜಯ್, ಸ್ಟಾಪ್ ಇಟ್. ಯಾಕೆ ನಗ್ತಿದ್ದೀರಾ? ಮತ್ತಿನ್ನೇನು, ನೀನ್ ಮಾಡಿ ಸೀರಿಯಸ್ ಕಾಮಿಡಿಗೆ ಅಳು ಬರ್ತೀರ, ನಗು ಬರುತ್ತಾ? ನಾನ್ ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಿಮ್ ನಗುವಿಂದ ನನ್ನನ್ನು ಇನ್ಸಲ್ಟ್ ಮಾಡಿಲ್ಲ, ನಿಮ್ಮನ್ನ ನೀವೇ ಇನ್ಸಲ್ಟ್ ಮಾಡ್ಕೊಂಡ್ರಿ. ಸ್ವಾತಿ ಕೂಲ್, ನೀನ್ ಹೇಳಿದಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಕಷ್ಟ ಇರ್ಬೋದು, ಆದ್ರೆ ಅಸಾಧ್ಯ ಅಲ್ವಲ್ಲ. ಸ್ವಾತಿ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಿಪರೇಷನ್ಸ್ ಬೇಕು. ಅಂಡ್ ಅಲ್ಲಿರೋರೆಲ್ಲ ತುಂಬಾನೇ ಪ್ರೊಫೆಷನಲ್ಸ್. ಅಲ್ಲದೆ ಆ ಕಾಂಪಿಟೇಷನ್ ಗೆಲ್ಬೇಕಂತಾನೆ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗಿರ್ತಾರೆ. ಹಾಗಾದ್ರೆ ಈ ಮ್ಯೂಸಿಕ್ ಎಲ್ಲ ಬರೀ ಟೈಮ್ ಪಾಸ್ಗೋಸ್ಕರನಾ? ನಿಮ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ, ಇನ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಹಲೋ, ಅವ್ನ್ ಗಿಟಾರ್ ಇಟ್ಕೊಂಡು ಹಾಡಾಡಿದ ತಕ್ಷಣ ಕಾಂಪಿಟೇಷನ್ ಗೆದ್ಬಿಡ್ತಾನ? ಗೆಲ್ತಾನೋ ಬಿಡ್ತಾನೋ ಅದೆಲ್ಲ ಸೆಕೆಂಡ್ರಿ, ಆದ್ರೆ ಹೇಳಿ ಅಂತೂ ಆಗಲ್ವಲ್ಲ. ಅಜಯ್, ನಾನ್ ನಿನ್ನ ಕಾಲೇಜ್ ಫೆಸ್ಟ್ ಅಲ್ಲಿ ನೋಡಿದ್ದು ಒಬ್ಬ ರಾಕ್ ಸ್ಟಾರ್ ಆಗಿ, ಆರ್ಡಿನರಿ ಸಿಂಗರ್ ಆಗಲ್ಲ. ಅಲ್ಲಿ 1,000 ಜನ ಇದ್ರು, ಇಲ್ಲಿ 10,000 ಜನ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಎಲ್ರೂ ಮ್ಯೂಸಿಕ್ ಕ್ರೇಜ್ ಇರೋರೆ. ಅಲ್ಲಿ ಅಷ್ಟ್ ಜನನ್ನ ಹುಚ್ಚೆಪ್ಸಿ ಕುಣಿಯೋ ಹಾಗೆ ಮಾಡಿದ್ ನಿಮ್ಗೆ ಇದ್ ಕಷ್ಟ ಅನ್ಸಲ್ಲ ಅಜಯ್? ನಮ್ಮೂರ್ ಬೇರೆ ಅಮ್ಮ, ಇದು ಬೆಂಗಳೂರು. ನೀನ್ ಹೇಳ್ದಂಗೆಲ್ಲ ಇಲ್ಲಿ ನಡೆಯಲ್ಲ. ಹಲೋ, ಕಲೆಗೆ ಭಾಷೆ, ಜಾತಿ, ಧರ್ಮ ಅನ್ನೋ ಭೇದ ಭಾವ ಇಲ್ಲ. ಸಂಗೀತಕ್ಕೆ ತಲೆ ತೂಗ್ದಿರೋ ಜೀವಿ ಇಡೀ ಪ್ರಪಂಚದಲ್ಲೇ ಇಲ್ಲ. ನೀನ್ ಹೇಳ್ದ ಹಾಗೆ ಅಲ್ ಕಷ್ಟ ಇಲ್ ಕಷ್ಟ ಅಂತಿದ್ರೆ ಹೆಲ್ಟನ್ ಜಾನ್, ಮೈಕಲ್ ಜಾಕ್ಸನ್ ಇವರೆಲ್ಲ ವರ್ಲ್ಡ್ ಫೇಮಸ್ ಆಗ್ತಿರ್ಲಿಲ್ಲ. ಅವರು ಊರಲ್ಲೇ ಉಳಿದ್ ಬಿಡ್ತಿದ್ರು. ಇಲ್ಲಿ ಬಂದಿರೋ ಟೀಮ್ಸ್ ಕಂಪೇರ್ ಮಾಡಿದ್ರೆ ನಿಮ್ ಎನರ್ಜಿ, ನಿಮ್ ಟ್ಯಾಲೆಂಟ್ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸಾಧಿಸ್ಬೇಕು ಅನ್ನೋರ್ಗೆ ಒಂದೇ ಗುರಿ, ಏನೇ ಆದ್ರೂ ಸಾಧಿಸ್ತೀವಿ ಅನ್ನೋ ಛಲ ಇರ್ಬೇಕು. ಅಜಯ್, ನಾನ್ ನಿನ್ನ ನೆಕ್ಸ್ಟ್ ಇಯರ್ ಆ ಸ್ಟೇಜ್ ಮೇಲೆ ನೋಡ್ಬೇಕು. ನೀನ್ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೇಬೇಕು. ನನ್ ಲವರ್ನ ಆ ಸ್ಟೇಜ್ ಮೇಲೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಅವಳು ಹೇಳಿದ ಮಾತು ನಮ್ಮಲ್ಲಿ ಛಲ ತುಂಬಿತು. ಅವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಅವಳೇ ನಮಗೆ ಜಡ್ಜ್ ಆಗಿದ್ಲು. ನಮ್ಮೆಲ್ಲ ಸರಿ ತಪ್ಪುಗಳನ್ನ ಅವಳೇ ತಿತ್ತಿದ್ಲು. ಅವತ್ತವಳು ನನಗೆ ಒಂದು ವಾಚ್ ಗಿಫ್ಟ್ ಮಾಡ್ತಾ, ಇದು ನನ್ನ ಹೃದಯ ಇದ್ದ ಹಾಗೆ, ಇದರಲ್ಲಿ ನಡೆಯೋ ಪ್ರತಿ ಕ್ಷಣನೂ ನನ್ನ ಹೃದಯದ ಮಿಡಿತ. ಆ ಪ್ರತಿ ಮಿಡಿತದಲ್ಲೂ ಅಜಯ್ ಅಂತಾನೆ ಇರುತ್ತೆ. ಇದು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾ ನನ್ನ ಕೈಯೆಲ್ಲ ವಾಚ್ ಕಟ್ಟಿದ್ಲು. ನಾನು, ಸ್ವಾತಿ, ಗಿರಿ, ವಿಶ್ವ ತುಂಬಾನೇ ಜಾಲಿಯಾಗಿ ಸುತ್ತಾಡ್ತಾ ಇದ್ವಿ. ಗಿರಿ ಮತ್ತೆ ವಿಶ್ವ ಸ್ವಾತಿನ ತುಂಬಾನೇ ನಗಿಸ್ತಾ ಇದ್ರು. ಎಲ್ಲಾನು ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಒಂದಿನ ಕೊಟ್ಟನಲ್ಲ ₹1, ಹೋಗಮ್ಮ ಸಾಕು. ಬಾಡಿಯ ಮಕ್ಕಳು ತಂದು ಭಿಕ್ಷೆ ಬೇಡ್ತೀಯ? ಮುಂದೆ ಅಣ್ಣ ನೀವಾರು ಹೋಗ್ತಾರಮ್ಮ. ಹೋಗಮ್ಮ. ಬೆಳಗ್ಗೆ ಏನು ತೊಂದರೆ ಕೊಡ್ತಿಯಲ್ಲ ಮಾವು, ಬಸ್ ಬರ್ತದ ಇಲ್ಲ, ನೀವು ಬಂದ್ಬಿಡ್ತೀರಲ್ಲ ಮಗುನ ಇವಾದ್ರೂ ಕೊಡೋಣ. ಒಳಗೆ ಸಿರಿದೇವಿ ಮುಖ ನೋಡೋ ಅಂದ್ರೆ ಭೂದೇವಿ ಮುಖ ನೋಡ್ದಂಗತ್ತಲ್ಲ. ಮುಂದಕ್ಕೆ ಹೋಗಮ್ಮ. ಇಲ್ಲ ಹೇಳ್ತಾ ಇಲ್ವಾ ನಿಂಗೆ ಅರ್ಥ ಮಾಡ್ಕೊಮ್ಮ, ಹೋಗಮ್ಮ ಮುಂದಕ್ಕೆ. ನೀನಾರು ಕೊಡಕ್ಕ. ಏನಾಗಿದೆ? ಮಗಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ತಗೊಳ್ಳಿ, ಅದೇ ನಿನ್ನ ಸಂತ ಕೆಟ್ಟಿರ್ಲಿ ಕಣವ.
ಸ್ವಾತಿ, ಅಜಯ್ ಪ್ಲೀಸ್ ನನಗ್ ಕ್ಷಮಿಸ್ಬಿಡು. ಅನ್ಯಾಯವಾಗಿ ನಿನ್ ಜೀವನ ಹಾಳು ಮಾಡ್ಬಿಟ್ಟೆ. ಸ್ವಾತಿ ಪ್ಲೀಸ್, ನೀನ್ ಹಾಗೆಲ್ಲ ಮಾತಾಡಬಾರ್ದು. ಓಕೆ ಅಜಯ್, ನನ್ನ ಹೃದಯದಲ್ಲಿ ನಿನಗಷ್ಟೇ ಜಾಗ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಗೊತ್ತಿಲ್ಲದೆ ನನ್ ಸಾವು ಬಂದು ಕೂತ್ಕೊಂಡಿತ್ತು. ಸ್ವಾತಿ, ನಿನಗೇನೂ ಆಗಲ್ಲ. ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಳ್ಬೇಡ ಕಣೋ. ನಾನು ಯಾವತ್ತು ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ತಾ ಇರ್ಬೇಕು. ಇಷ್ಟು ದಿನ ಖುಷಿಯಾಗಿದ್ಯೋ ಹಾಗೆ ಇರ್ಬೇಕು. ನಾನಿನ್ನು ಬದುಕಲ್ಲ ಅಜಯ್. ಸಾಯೋದು ಕನ್ಫರ್ಮ್. ನಾನು ಹೋದ್ಮೇಲೆ ನಿನ್ ಮ್ಯೂಸಿಕ್ ನ ಬಿಡಬಾರ್ದು. ಯಾಕೆಂದ್ರೆ ನಾನ್ ಸದಾ ನಿನ್ ಮ್ಯೂಸಿಕ್ ಅಲ್ಲೇ ಜೀವಂತವಾಗಿರ್ತೀನಿ. ನೀನು ದೊಡ್ಡ ರಾಕ್ ಸ್ಟಾರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ನಾನು ನೋಡ್ಬೇಕು. ನಾನು ಜೀವಂತವಾಗಿಲ್ದೇ ಇದ್ರು ಸದಾ ನಿನ್ ಜೊತೆನೇ ಇರ್ತೀನಿ. ಪ್ರತಿಯೊಂದು ಹೆಜ್ಜೆನೂ ನೋಡ್ತಾ ಇರ್ತೀನಿ. ನಿನ್ ಜೊತೆ ಮಾತಾಡ್ತಾ ಇರ್ತೀನಿ. ನೀನ್ ಗೆಲ್ಲೋದನ್ನ ನೋಡ್ಬೇಕು ಅಜಯ್. ಗೆಲ್ತೀಯ ನನ್ಗೋಸ್ಕರ? ಗೆಲ್ತೀಯ? ಖಂಡಿತ ಸ್ವಾತಿ, ಖಂಡಿತ ನಾನು ನಿನ್ನ ಆಸೆ ಈಡೇರಿಸ್ತೀನಿ. ಅಜಯ್, ನಾನಿಲ್ಲ ಅನ್ನೋವರೆಗೂ ಯಾವತ್ತೂ ನಿನ್ನ ಕಾಡಬಾರ್ದು. ನೀನು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ, ಸ್ವಾತಿ ಎದ್ದೇಳು ಸ್ವಾತಿ, ಸ್ವಾತಿ ಪ್ಲೀಸ್ ಎದ್ದೇಳು ಸ್ವಾತಿ, ಸ್ವಾತಿ ಎದ್ದೇಳು ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ ಎದ್ದೇಳು ಸ್ವಾತಿ, ಸ್ವಾತಿ. ಅಳ್ಬೇಡ ಕಣೋ. ನಾನು ಯಾವತ್ತೂ ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ನಗ್ತಾ ಇರ್ಬೇಕು. ಇಲ್ಲ ಸ್ವಾತಿ, ನಾನು ಅಳಲ್ಲ. ನಾನು ಅಳಬಾರ್ದು. ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯ. ನಾನು ಅಳೋದಿಲ್ಲ ಸ್ವಾತಿ, ನಾನು ಅಳಲ್ಲ. ನೀ ನನ್ನ ಜೊತೆಲೇ ಇರ್ತೀಯ. ನೀ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಅವಳಿಲ್ಲ ಅನ್ನೋ ಕೊರಗು ನನಗೆ ಯಾವತ್ತೂ ಬಂದಿಲ್ಲ. ನನ್ನ ಜೊತೆಲೇ ಇರ್ತಾಳೆ, ನನ್ನ ಜೊತೆನೇ ಮಾತಾಡ್ತಾಳೆ. ನಾನು ದುಃಖದಲ್ಲಿದ್ದಾಗ ಸಂತೈಸ್ತಾಳೆ, ಖುಷಿಯಲ್ಲಿದ್ದಾಗಲೂ ಜೊತೆಲೇ ಇರ್ತಾಳೆ. ನನ್ನ ಸುತ್ತಮುತ್ತ ಇರೋರು ನನ್ನ ನೋಡಿ ಯಾರೇನೇ ಅನ್ಕೊಂಡ್ರು ನಾನು ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಅವಳೇ ನನ್ನ ಪ್ರಪಂಚ.
ಅವತ್ತಿನಿಂದ ಈ ಕ್ಷಣದವರೆಗೂ ನನ್ನ ಸ್ವಾತಿನೇ ನನ್ನ ಜೀವ. ನನ್ನ ಸ್ವಾತಿ ಅಲ್ಲದೆ ಬೇರೆ ಹುಡುಗಿನ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಮನಸ್ಸಲ್ಲಿರೋದು ಸ್ವಾತಿ ಒಬ್ಳೆ. ಆದರೆ ಅವಳಿಲ್ಲ ಅನ್ನೋ ಕೊರಗು ನನಗಿಲ್ಲ. ಅವಳು ನನ್ನ ಮ್ಯೂಸಿಕಲ್ಲಿ, ನನ್ನ ಸಂಗೀತದಲ್ಲಿದ್ದಾಳೆ. ನಾನೇನೇ ಸಾಧನೆ ಮಾಡಿದ್ರು ಅದು ಅವಳಿಗೋಸ್ಕರನೇ. ಎಸ್ ಅಜಯ್, ಯು ಆರ್ ರೈಟ್, ಕರೆಕ್ಟ್. ನಿನ್ ಹಾಗೆ ನನಗೂ ನಿನ್ನನ್ ಬಿಟ್ಟು ಬೇರೊಬ್ಬನ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಹ್ಯಾಂಡ್ ಲವರ್ ಬೇಡ ಅಂತಿದ್ದವಳು ನಾನು. ಈಗ ನಿನ್ ಪ್ರೀತಿ ವಿಷಯ ಗೊತ್ತಾಗಿ ನಿನ್ನ ಒಂದ್ ಸೆಕೆಂಡು ಬಿಟ್ಟಿರಬಾರ್ದು ಅಂತ ಅನ್ನಿಸ್ತಾ ಇದೆ. ಡೋಂಟ್ ವರಿ ಅಜಯ್, ಇನ್ಯಾವತ್ತೂ ನಾನು ನಿಂಗೆ ತೊಂದರೆ ಕೊಡಲ್ಲ. ನನಗೂ ನನ್ ಲವರ್ ಸಾಧನೆನೇ ಮುಖ್ಯ. ನಿನ್ ಗುರಿ ನೀನ್ ತಲುಪೋವರೆಗೂ ನಾನ್ ನಿನ್ ಕಣ್ಣಕ್ ಕಾಣಿಸಲ್ಲ. ಹಾಗಂತ ನಿನ್ನ ಪ್ರೀತಿಸದೆ ಇರ್ತೀನಿ ಅಂತ ಅನ್ಕೋಬೇಡ. ನೀನ್ ಹೇಗೆ ನಿನ್ ಸ್ವಾತಿ ನೆನ್ಪಲ್ಲಿ ಜೀವನ ಪೂರ್ತಿ ಕಳೀತಿದ್ಯೋ ಹಾಗೆ ನಾನು ನಿನ್ ನೆನ್ಪಲ್ಲಿ ಜೀವನ ಪೂರ್ತಿ ಬದುಕ್ತೀನಿ. ಇಷ್ಟೆಲ್ಲ ನಿನ್ನಿಂದನೇ ಸ್ವಾತಿ. ನೀನು ಹಾಯ್ ಅಜಯ್, Hi. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಟೋಗ್ರಾಫ್ ಪ್ಲೀಸ್. ಶ್ಯೂರ್. ಈ ಸಲ ನೀವೇ ವಿನ್ ಆಗೋದು. ನಿಮ್ಮಂತವ್ರ ಸಪೋರ್ಟ್ ಹೀಗೆ ನಮ್ಮ ಮೇಲೆ ಇರಲಿ. ಖಂಡಿತ ಇರುತ್ತೆ. ಪರವಾಗಿಲ್ಲ, ನಿಮ್ ಫ್ರೆಂಡಿಗೆ ಮದುವೆ ಮಾಡಿಸ್ಬಿಟ್ಟಿದ್ದೀರಾ. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳಿ. ಓ, ಹ್ಯಾಪಿ ಮ್ಯಾರಿಡ್ ಲೈಫ್. ನನಗಲ್ಲ ರೀ, ನಿಮ್ ಫ್ರೆಂಡ್ ಅಂಜಲಿಗೆ. ಅವಳು ಮದುವೆ ಆಗಿರೋದು ಯಾರನ್ನ ಗೊತ್ತಾ? ಅಜಯ್, ನನ್ನ ಜೀವನದಲ್ಲೇ ಯಾರನ್ನ ಪ್ರೀತಿಸ್ತೀನೋ ಅವನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಪಡೆಯೋ ಭಾಗ್ಯ ನನ್ ಹಣೆಲ್ ಬರ್ದಿಲ್ಲ. ಹಾಗಂತ ನಿನ್ನ ಬಿಟ್ ಬದುಕೋ ಶಕ್ತಿ ನನ್ಗಿಲ್ಲ. ನಿನಗ್ ಮನ್ಸ್ ಕೊಟ್ಟು ಬೇರೊಬ್ಬನ ಜೊತೆ ದೇಹ ಹಂಚ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಕಾಯ ವಾಚ ಮನಸ ನೀನೇ ನನ್ ಗಂಡ. ಅಂಜಲಿ, ಹೋಗ್ ನೋಡು. ಅಂಜಲಿ, ಅಂಜಲಿ, ಏನೇ ಇದೆಲ್ಲ? ಎರಡನೇ ಸಲ ಮದ್ವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ನನ್ ಮಾತ್ ಮೀರಿ ಮದ್ವೆ ಆಗು ಅಂತ ಬಲವಂತ ಮಾಡಿದ್ರೆ ಮದ್ವೆ ಗಂಡು ನನ್ ಹೆಣಕ್ ತಾಳಿ ಕಟ್ಬೇಕಾಗುತ್ತೆ. ನಿಮ್ ಇಷ್ಟ. ಹೇಳಪ್ಪ ಮುದ್ದು ಮಗನೇ, ಹೇಳು. ಸಾಲ್ದ ಈಗಾಗಿದ್ ಮರ್ಯಾದೆ. ನಡಿಯೇ ಹೋಗೋಣ. ಬಾರೋ. ನೀನ್ ಹೇಗ್ ಸ್ವಾತಿ ನೆನ್ಪಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ಇದೆಯೋ ಅವಳು ಹಾಗೆ ನಿನ್ ನೆನ್ಪಲ್ಲೇ ಜೀವನ ಪೂರ್ತಿ ಒಂಟಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿದಾಳೆ. ನಾನೆಷ್ಟೇ ಹೇಳಿದ್ರು ಅವಳು ಯಾರ ಮಾತನ್ನು ಕೇಳೋ ಸ್ಥಿತಿನಲ್ಲಿಲ್ಲ. ನಿನಗಂತೂ ಅವಳೇನೂ ಅಲ್ದೇ ಇರ್ಬೋದು, ಆದ್ರೆ ಅವಳಿಗೆ ನೀನೇ ಎಲ್ಲ. ಒಂದಂತೂ ಸತ್ಯ ಅಜಯ್, ಅವಳಿಗೆ ಮುಂದೊಂದ್ ಜೀವನ ಇದೆ ಅನ್ನೋದಾದ್ರೆ ಅದು ನಿನ್ನಿಂದಾನೆ, ನಿನ್ ಜೊತೆನೆ ಅಜಯ್. ಅಜಯ್, ಜೀವನ ಅನ್ನೋದು ಬಹಳ ದೊಡ್ಡದು ಮರಿ. ಒಂಟಿ ಜೀವನ ಬಹಳ ಕಷ್ಟ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದ ಒಂದು ಬದುಕು ಅಂತ ಇರುತ್ತೆ. ನಿನ್ ಮನಸ್ಸಲ್ಲಿ ಅಂಜಲಿ ಇದ್ದಾಳೋ ಇಲ್ಲೋ ಅಂತ ಗೊತ್ತಿಲ್ಲ.
ಆದರೆ ಅಂಜಲಿ ಮನಸ್ಸಲ್ಲಿ ನೀನ್ ಮಾತ್ರ ಅಲ್ಲ, ಅವಳ ಬದುಕಿನಲ್ಲೂ ನೀನಿದೀಯ. ನೀನೊಬ್ಬನೇ ಇದೀಯ. ಅಜಯ್, ನೀನು ಸಂಗೀತದಲ್ಲಿ ಸಾಧನೆ ಮಾಡಿ ದೊಡ್ಡ ರಾಕ್ ಸ್ಟಾರ್ ಅನ್ಸ್ಕೊಂಡ್ರೆ ಮಾತ್ರ ಸ್ವಾತಿ ಆತ್ಮಕ್ಕೆ ಶಾಂತಿ ಸಿಗೋಲ್ಲ. ನೀನು ಅಂಜಲಿನ ಮದುವೆ ಮಾಡಿಕೊಂಡು ಅವಳಿಗೊಂದು ಬಾಳ್ ಕೊಟ್ರೆ ಸ್ವಾತಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಪ್ರೀತಿ ಅನ್ನೋದಿದೆಯಲ್ಲ, ಅದು ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದಲ್ಲ, ನನ್ನ ಜೊತೆಗೆ ಇನ್ನೊಂದು ಮನಸ್ಸು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇ ನಿಜವಾದ ಪ್ರೀತಿ. ಯೋಚನೆ ಮಾಡು. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಇಷ್ಟು ಸಾವಿರ ಜನ, ಅಬ್ಬಬ್ಬಾ. ಇಂಡಿಯನ್ ರಾಕ್ ಸ್ಟಾರ್ ಚಾಂಪಿಯನ್ಶಿಪ್ 2015 ನಡೀತಾ ಇದೆ. ಈ ವರ್ಷದ ಈ ಒಂದು ಗ್ರ್ಯಾಂಡ್ ಫಿನಾಲೆಯ ಅದೃಷ್ಟ ಯಾರಿಗಿದೆಯೋ, ಈ ವರ್ಷದ ರಾಕ್ ಸ್ಟಾರ್ ಪಟ್ಟ ಯಾರಿಗೆ ಸಿಗತ್ತೋ ಕಾದ್ ನೋಡ್ಬೇಕು. ಅದಕ್ಕೂ ಮುನ್ನ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಶ್ರೀಧರ್, ವಿಮಲ್ ಮತ್ತು ಓಂಕಾರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾರೆ. ವೆಲ್ಕಮ್ ಯು ಆಲ್ ಸರ್. ಎಸ್, ಈಗ ಸ್ಪರ್ಧೆ ಶುರುವಾಗುವಂತ ಸಮಯ. ಮೊದಲಿಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಬಿ ಬಾಯ್ಸ್. ಪ್ಲೀಸ್ ವೆಲ್ಕಮ್. ಸರಿ ಹಾಡ ಇವತ್ತು ಚಿನ್ನದು ಅನ್ಕೊಂಬಿಟ್ಟ. ಅಜಯ್, ಯಾಕೆ ಹೇಗಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಇವತ್ತು ನೀನು ಇರ್ಬೇಕಾಗಿತ್ತು ಸ್ವಾತಿ. ನಾನು ಈ ಪೊಸಿಷನ್ಗೆ ಬರಕ್ಕೆ ನೀನೇ ಕಾರಣ. ನಿನ್ ಜೊತೆ ನಾನು ಇದ್ದೇ ಇರ್ತೀನಿ. ನೀನ್ ಸ್ಟೇಜ್ ಮೇಲೆ ಹಾಡೋದನ್ನ ನೋಡಿ ನಾನು ಕಣ್ತುಂಬಿಸ್ಕೋಬೇಕು. ಅಲ್ಲೇ ಜನರ ಮಧ್ಯೆ ನಿಂತು ನಾನು ಖುಷಿ ಪಡ್ತೀನಿ. ನೀನ್ ಗೆದ್ದೇ ಗೆಲ್ತೀಯ ಅಜಯ್. ಅದಕ್ಕಲ್ಲ ಸ್ವಾತಿ, ಇವ್ರು ಯಾಕೆ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನನ್ನ ಜೀವನದಲ್ಲಿ ಮತ್ತೊಬ್ಬ ಹುಡುಗಿನ ನಾನು ಹೇಗೆ ನೆನ್ಸ್ಕೊಳಕ್ ಸಾಧ್ಯ? ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಎಸ್ ಅಜಯ್, ನೀನೆಷ್ಟು ನನ್ನ ಪ್ರೀತಿಸ್ತೀಯೋ ಅಂಜಲಿ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾಳೆ ಅನ್ನೋದು ಸತ್ಯ. ನಿನ್ ಪ್ರೀತಿನ ನಾನು ಅನುಭವಿಸಕ್ಕಾಗಲ್ಲ. ನಿನ್ ಮೇಲಿರೋ ನನ್ನ ಪ್ರೀತಿನ ನಾನು ಯಾವ ರೀತಿಲೂ ಸಹ ವ್ಯಕ್ತಪಡಿಸಕ್ಕಾಗಲ್ಲ. ನನ್ನ ಪ್ರೀತಿ ನಿನ್ ಪಾಲ್ಗೆ ಕನ್ನಡಿ ಗಂಟು. ಅಜಯ್, ನಿನ್ ಮನ್ಸಲ್ಲಿ ಅಂಜಲಿ ಇಲ್ಲ ಅಂದ್ರೆ ನೀನದ್ರ ಬಗ್ಗೆ ಯೋಚಿಸ್ಬೇಡ. ಆದ್ರೆ ಅವಳು ನಿನ್ ಮನ್ಸನ್ನು ಡಿಸ್ಟರ್ಬ್ ಮಾಡಿದ್ರೆ ಖಂಡಿತ ನಿನ್ ಮನ್ಸಲ್ಲಿ ಅವಳಿಗಳೇ ಅಂತಾನೆ ಅರ್ಥ. ನೀನ್ ಪ್ರೀತಿಸಿದವಳು ಸಿಗ್ಲಿಲ್ಲ ಅನ್ನೋ ಕೊರಗ್ನಲ್ಲಿ ನಿನ್ನ ಪ್ರೀತಿಸವಳನ್ನ ದೂರ ಮಾಡೋದು ತಪ್ಪು ಅಜಯ್. ಇಲ್ಲ ಸ್ವಾತಿ, ನಿನ್ ಮರ್ತ ಹೇಗಿರ್ಲಿ, ಅದ್ಯಾವತ್ತಿಗೂ ಸಾಧ್ಯ ಇಲ್ಲ. ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಡೋಂಟ್ ವರಿ. ಬೆಸ್ಟ್ ಆಫ್ ಲಕ್. ವಾಟ್ ಅ ಪರ್ಫಾರ್ಮೆನ್ಸ್. ಒಬ್ರಿಗಿನ ಒಬ್ರು ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈಗ ಈ ಒಂದು ವೇದಿಕೆಯಲ್ಲಿ ಕಟ್ಟ ಕಡೆಯದಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಎಜೆ. ಏಯ್, ಮನೆ ತುಂಬಿಸ್ಕೊಳ್ಳುವಾಗ ಹೊಸಲ್ ಮೇಲಿರೋ ಸೇರ್ನ ಒದೇದ್ ಬಿಟ್ಬಿಟ್ಟು ಹೀಗೆ ರೋಡಲ್ಲೆಲ್ಲ ಕೋಕ್ಟಿನ ಹೊತ್ಕೊಂಡು ಹೋಗ್ತೀಯಲ್ಲ, ಇದು ಸರಿನಾ? ಅಂದಾಗೆ ನಿಂಗೆ ಸೆಕೆಂಡ್ ಹ್ಯಾಂಡ್ ಲವರ್ ಓಕೆನಾ? ನನಗೆ